ಇದುವರೆಗೂ 5 ವಿಷಯದ SSLC ಪರೀಕ್ಷೆನ ನೀವೆಲ್ಲೂ ತುಂಬ ಚೆನ್ನಾಗಿ ಬರೆದಿರ. ಇನ್ನು ಕೊನೆಗುಳಿದು ಯಾವುದಪ್ಪ ಅಂದರೆ ವಿಜ್ಞಾನ. ಈ ವರ್ಷ ವಿಜ್ಞಾನ ಕೊನೆಯ ಸಬ್ಜೆಕ್ಟ್. ಹೀಗಾಗಿ 5 ವಿಷಯವನ್ನು ತುಂಬ ಚೆನ್ನಾಗಿ ಬರೆದಿರೋದ್ರಿಂದ ನಿಮ್ಮೆಲ್ಲರೂ ಸಹ ಆತ್ಮವಿಶ್ವಾಸ ಜಾಸ್ತಿ ನಾನಾದರೂ ಭಾವಿಸ್ತೀನಿ. 5 ಸಬ್ಜೆಕ್ಟ್ ಚೆನ್ನಾಗಿ ಬರೆದಿರ, ಹೀಗಾಗಿ 6ನೇ ಸಬ್ಜೆಕ್ಟು ಸಹ ಚೆನ್ನಾಗಿ ಬರೀತೀರಾ ಅಂಥೇಳಿ. ಇತರೆ ವಿಷಯಗಳಿಗೂ ವಿಜ್ಞಾನ ವಿಷಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತೇಳಿ ಮೊದಲೇ ನಿಮಗೂ ಗೊತ್ತಿದೆ. ಸೊ ವಿಜ್ಞಾನ ವಿಷಯವನ್ನು ಬೇರೆ ವಿಷಯಗಳ ಥರ ನಾವು ಓದಿದರೆ ನಾವು ಅತಿ ಹೆಚ್ಚು ಅಂಕಗಳನ್ನ ಗಳಿಸೋಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳು ಅಥವಾ 80ಕ್ಕೆ 80 ಅಂಕಗಳನ್ನ ಗಳಿಸ್ಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತೇ ಒಂದು ಕ್ಲಾಸ್. ಅಂದರೆ ಸುಲಭವಾಗಿ ವಿಜ್ಞಾನದಲ್ಲಿ 80ಕ್ಕೆ 80 ಅಂಕ ಗಳಿಸ್ಬೇಕು ಅಂದರೆ ಏನು ಮಾಡಬೇಕು, ಯಾವ ರೀತಿ ಓದಿದರೆ ನಾವು 80ಕ್ಕೆ 80 ಅಂಕಗಳನ್ನು ಗಳಿಸ್ಬೋದು. ನಿನ್ನೆ ಮಧ್ಯಾಹ್ನದಿಂದ ಅಂದರೆ ಶುಕ್ರವಾರ ಮಧ್ಯಾಹ್ನದಿಂದ ಹಿಡಿದು ಸೋಮವಾರ ಬೆಳಿಗ್ಗೆವರೆಗೂ ನಿಮಗೆ ಸಾಕಷ್ಟು ಟೈಮ್ ಇದೆ. ಶನಿವಾರ ಭಾನುವಾರ 2 ದಿವಸದಲ್ಲಿ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಸಿಲೆಬಸ್ಸನ್ನು ನೀವು ಸರಿಯಾಗಿ ಪ್ಲ್ಯಾನ್ ಪ್ರಕಾರ ಓದಿದ್ದೇ ಆಗಿದ್ದರೆ ಸುಲಭವಾಗಿ ಸ್ಕೋರ್ನ ಮಾಡೋಕ್ಕೆ ಸಾಧ್ಯ. ಬೇರೆ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸೋದು ಸುಲಭ. ವಿಜ್ಞಾನದಲ್ಲಿ ಅದು ಎಲ್ಲೋ ಕೆಲವು ವಿದ್ಯಾರ್ಥಿಗಳು ಮಾತ್ರ ತೆಗೆಂತಿದ್ದಾರೆ. ಯಾಕೆ ಅಂತಂದರೆ ನಾವು ಒಂದು ಪ್ಲ್ಯಾನ್ ಪ್ರಕಾರ ಅಥವಾ ಒಂದು ಯೋಜನೆ ಪ್ರಕಾರ ಓದ್ತಾ ಇಲ್ಲ ಅಂಥೇಳಿ. ಈಗಾಗಲೇ ನೀವು SSLC ಬೋರ್ಡ್ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ, ಆ 2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸ್ಥೂಲವಾಗಿ ಗಮನಿಸಿದ್ದೇ ಆಗಿದ್ದರೆ, ಯಾವ ರೀತಿ ಪ್ರಶ್ನೆ ಬಂದಿದ್ದಾವೆ ಅಂತೇಳಿ ನೀವು ಅದನ್ನು ಅನಲೈಸ್ ಮಾಡಿದರೆ ನಿಮಗೆ ಇಷ್ಟೊತ್ತಿಗೆ ಗೊತ್ತಾಗುತ್ತೆ. ನಾನು ವಿಜ್ಞಾನದಲ್ಲಿ 80ಕ್ಕೆ 80 ಅಂಕ ಗಳಿಸ್ಬೇಕು ಅಂದರೆ ಯಾವ ರೀತಿ ಓದಬೇಕು ಅಂತೇಳಿ. ಇದು ಒಂದು. ಎರಡನೇದು, ಇದೇ ಪ್ಲ್ಯಾನ್ ಪ್ರಕಾರ ಓದಿದರೆ ಯಾರು C ವಲಯದ ಮಕ್ಕಳಿದ್ದೀರೋ ಅವರು ಸಹ ಸುಲಭವಾಗಿ ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ವಿಜ್ಞಾನದಲ್ಲಿ ಮೊಟ್ಟ ಮೊದಲಿಗೆ ನಾವು ಹೆಚ್ಚು ಅಂಕ ಗಳಿಸ್ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ 16 ಅಂಕಗಳಿಗೆ ಚಿತ್ರಗಳು ಬರ್ತವೆ. 16 ಅಂಕಗಳಿಗೆ ಚಿತ್ರಗಳು. ಅದರಲ್ಲಿ 14 ಅಂಕಗಳನ್ನ ಸುಲಭವಾಗಿ ಚಿತ್ರ ಬರೆಯೋದ್ರಿಂದ ಗಳಿಸ್ಬೋದು. 2 ಅಂಕ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳ್ತಾರೆ. ಒಂದು ಚಿತ್ರ ಕೊಟ್ಟು ಈ ಚಿತ್ರವಂಥ ಭಾಗದ ಕಾರ್ಯವೇನು ಅಂತ ಕೇಳ್ಬೋದು, ಅಥವಾ ಈ ಚಿತ್ರ ಯಾವ ಹಾರ್ಮೋನ್ನ ಉತ್ಪಾದನೆ ಮಾಡುತ್ತೆ ಅಂತ ಕೇಳ್ಬೋದು. ಅಂದರೆ 2 ಪ್ರಶ್ನೆ ಅಂದರೆ 2 ಅಂಕಗಳಿಗೆ ಈ ರೀತಿ ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಶಾಲಾ ಪ್ರಾರಂಭ ಆದಾಗಿಂದ ಹಿಡಿದು ಪರೀಕ್ಷೆಯ ಕೊನೆಯ ದಿನದವರೆಗೂ ನೀವು ಚಿತ್ರಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಿದ್ದೇ ಆಗಿದ್ದರೆ ಸುಲಭವಾಗಿ ನೀವು 16 ಅಂಕಗಳನ್ನ ಗಳಿಸ್ಬೋದು. ಹೀಗಾಗಿ ಚಿತ್ರ, ಈಗ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದ್ದಾವೆ ಯಾವ ಚಿತ್ರಗಳಿದ್ದಾವೆ ಅಂತೇಳಿ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರ ಇರ್ಬೋದು, ಅಥವಾ ಹೃದಯ ಚಿತ್ರ ಇರ್ಬೋದು, ಲೋಹದ ಮೇಲೆ ಅಭಯ ವರ್ತನೆ ಇರ್ಬೋದು, ಜೊತೆಗೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದಿರ್ಬೋದು, ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವಂಥ ಚಿತ್ರ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ, ಒಂದು ಹೂವಿನ ನೀಳಚ್ಚಿದ ನೋಟದ ಚಿತ್ರ, ಜೊತೆಗೆ ಶಲಾಕಾಗ್ರದ ಮೇಲೆ ಪರಾಗರೇಣುಗಳ ಮೊಳೆಯುವಿಕೆ ಇರ್ಬೋದು, ಅಥವಾ ನೆಫ್ರಾನ್ನ ರಚನೆ ಇರ್ಬೋದು, ನ್ಯೂರಾನ್ ನರಾಂಗಾಂಶ ಚಿತ್ರ ಇರ್ಬೋದು, ಅಥವಾ ಮೆದುಳಿನ ಚಿತ್ರ ಇರ್ಬೋದು, ಮನುಷ್ಯನ ವಿಸರ್ಜನಾಂಗ ವ್ಯೂಹ ಇರ್ಬೋದು, ಜೊತೆಗೆ ಒಂದು ಸರಳ ವಿದ್ಯುತ್ ಮಂಡಲದ ಚಿತ್ರ ಕೇಳ್ಬೋದು, ಅಥವಾ ವಿದ್ಯುತ್ ಮೋಟಾರ್, ವಿದ್ಯುತ್ ಜನಕ, ಜೊತೆಗೆ ನಿಮ್ನ ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬಗಳ ರೇಖಾಚಿತ್ರ, ಅಥವಾ ಪೀನ ಮಸೂರಿಯಿಂದ ಉಂಟಾದಂತಹ ಪ್ರತಿಬಿಂಬಗಳ ರೇಖಾಚಿತ್ರ, ಸರಣಿ ಜೋಡಣೆ, ಸಮಾಂತರ ಜೋಡಣೆ. ಇಷ್ಟು ಚಿತ್ರಗಳನ್ನ ನೀವು ಕಲ್ತಿದ್ದೇ ಆಗಿದ್ರೆ ಸರಿಯಾಗಿ ಮಾನವ ಜೀರ್ಣಾಂಗದ ಚಿತ್ರ, ಇಷ್ಟು ಚಿತ್ರಗಳನ್ನ ಸರಿಯಾಗಿ ಕಲ್ತಿದ್ದೇ ಆಗಿದ್ದರೆ ಸುಲಭವಾಗಿ ನಿಮಗೆ 16 ಅಂಕಗಳು ಸಿಗ್ತವೆ. ಚಿತ್ರ ಬರೆಯೋಕ್ಕೆ ಏನು ಮಾಡಬೇಕು? ಚಿತ್ರ ಬರೆಯೋದು ಮುಖ್ಯ ಅಲ್ಲ. ಪ್ರಶ್ನೆಯಲ್ಲಿ ಏನಾದರೂ ಭಾಗನ ಗುರುತಿಸಿ ಅಂತ ಕೇಳಿದರೆ ಯಾವ ನಿರ್ದಿಷ್ಟ ಭಾಗಗಳನ್ನ ಕೇಳಿರ್ತಾರೋ ಅದೇ ನಿರ್ದಿಷ್ಟ ಭಾಗಗಳನ್ನ ಗುರುತಿಸಬೇಕು. ಜೀರ್ಣಾಂಗ ಕೊಟ್ಟು ಅದರಲ್ಲಿ ಜಠರ ಯಾವುದು ಅಂತ ಕೇಳ್ತಾರೆ, ಆ ಜಠರನ ಗುರುತಿಸಬೇಕು. ಅಥವಾ ಸಣ್ಣ ಕರುಳು ಯಾವುದು ತಿಳಿದರೆ ಸಣ್ಣ ಕರುಳನ್ನ ಗುರುತಿಸಬೇಕು. ಈ ರೀತಿ ಚಿತ್ರಗಳನ್ನ ಸರಿಯಾಗಿ ಲೇಬಲ್ ಮಾಡಿದ್ದೇ ಆಗಿದ್ದರೆ ನಿಮಗೆ
ಸುಲಭವಾಗಿ 16 ಅಂಕಗಳು ನಿಮ್ಮ ಬುಟ್ಟಿಯಲ್ಲಿ ಇರ್ತವೆ. ಹೀಗಾಗಿ ವಿಜ್ಞಾನದಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗಬೇಕು ಅಂತಂದರೆ ಚಿತ್ರಗಳನ್ನ ನೀಟಾಗಿ ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿರ, ಆಲ್ರೆಡಿ ಕಲ್ತಿದ್ದೀರ. ಅಲ್ಲೇ ಮಾಡಬೇಕು. ಚಿತ್ರ ಬರಿಬೇಕಾದ್ರೆ ಮುಂಚೆ ನಾನು ಹೇಳ್ತಾ ಬರ್ತಿದ್ದೀನಿ, ನೀವು ಪೆನ್ಸಿಲ್ ಬಳಕೆ ಏನಿದೆಯಲ್ವ, ಶೇಡಿಂಗ್ ಮಾಡೋಕ್ಕೆ ಬೇರೆ ಪೆನ್ಸಿಲು, ಡ್ರಾ ಮಾಡೋಕ್ಕೆ ಬೇರೆ ಪೆನ್ಸಿಲು, ಆ ರೀತಿ ಮಾಡಿದ್ರೆ ಮಾತ್ರ ನಿಮ್ಮ ಚಿತ್ರ ಚೆನ್ನಾಗಿ ಕಾಣ್ತವೆ. ನೀವೇ ಮಾಡ್ತೀರಾ ಎಲ್ಲ ಚಿತ್ರನೂ ಒಂದೇ ಪೆನ್ಸಿಲಾಗಿ ಬರಿಬೇಡ್ರಿ. ಸೊ ಡಾರ್ಕ್ ಲೈಟ್ ಕಲರಲ್ಲಿ ಸಿಗ್ತವೆ ಪೆನ್ಸಿಲ್ಸ್, ಆ ಪೆನ್ಸಿಲ್ನ ಬಳಸಿ. ಆದಷ್ಟು ಚಿತ್ರ ಆದಮೇಲೆ ಅದಕ್ಕೆ ನೀಟಾಗಿ ಬಾಕ್ಸ್ ಹಾಕಿ ಅವ್ರು ಏನು ಅಲ್ಲ ಅದಕ್ಕೆ ಹೀಗಾಗಿ ನೀವೇನು ಮಾಡಬೇಕು ಅಂದರೆ ಚಿತ್ರಗಳನ್ನ ಯಾವ ಚಿತ್ರವನ್ನು ಕೇಳಿರ್ತಾರೋ ಆ ಚಿತ್ರದ ಎಲ್ಲ ಭಾಗಗಳನ್ನ ಅಥವಾ ಅವ್ರು ಏನು ಕೇಳಿರೋ ಭಾಗಗಳನ್ನ ಗುರುತಿಸಿದೆ ಆಗಿದ್ದರೆ ಸುಲಭವಾಗಿ ನಿಮಗೆ 16 ಅಂಕಗಳು ಸಿಗ್ತವೆ. ಹೀಗಾಗಿ ಚಿತ್ರಗಳನ್ನ ಮೊದಲಿಗೆ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಸೊ ಎರಡನೇದಾಗಿ ಹೈಡ್ರೋಕಾರ್ಬನ್ ಪಾಠಕ್ಕೆ ಬಂದರೆ ಅಣುಸೂತ್ರಗಳು, ರಚನಾ ಸೂತ್ರಗಳು ಮತ್ತು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರ್ತದೆ. ಅಣುಸೂತ್ರ ಮತ್ತು ರಚನಾ ಸೂತ್ರಕ್ಕಿಂತ ವ್ಯತ್ಯಾಸ ಏನು ಅಂದರೆ, ಅಣುಸೂತ್ರ ಬರೀ ಅಲ್ಲಿರುವಂತಹ ಪರಮಾಣುಗಳನ್ನ ಸೂಚಿಸುತ್ತೆ. ಉದಾಹರಣೆಗೆ ಮೀಥೇನ್ CH4 ಅನ್ನೋದು ಅಣುಸೂತ್ರ, ಅಲ್ಲಿ ಎಷ್ಟು ಪ್ರಮಾಣದ ಪರಮಾಣುಗಳಿದ್ದಾವೆ ಅಂತ ತಿಳಿಸುತ್ತೆ. ರಚನಾ ಸೂತ್ರ ಬರೆದಾಗ ಏನಾಗುತ್ತೆ, ಅಲ್ಲಿ ಯಾವ ಬಂಧ ಬರುತ್ತೆ, ಏಕಬಂಧ ಬರುತ್ತೋ, ದ್ವಿಬಂಧ ಬರುತ್ತೋ, ತ್ರಿಬಂಧ ಬರುತ್ತೋ ಅಂತೇಳಿ ಗೊತ್ತಾಗುತ್ತೆ. ಹೀಗಾಗಿ ಅಣುಸೂತ್ರ, ರಚನಾ ಸೂತ್ರ ಮತ್ತು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ 6 ಅಂಕಗಳು ಸಿಗ್ತವೆ ಎಲ್ಲ ಸೇರಿ. ಹೀಗಾಗಿ ಹೈಡ್ರೋಕಾರ್ಬನ್ ಪಾಠಕ್ಕೆ ಬಂದ್ವಿ ಅಂತಂದರೆ ಅಲ್ಲಿ ಆಲ್ಕೇನ್, ಆಲ್ಕಿನ್, ಆಲ್ಕೈನ್ ಅಲ್ಲಿ ಯಾವುದಾದ್ರೂ ಕೇಳ್ಬೋದು. ಅಥವಾ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬಂದರೆ ಬೆಂಜಿನ್ ಕೇಳ್ಬೋದು. ಅಥವಾ ಸೈಕ್ಲೋ ಆಲ್ಕೆನ್ಸಿ ಬಂದರೆ ಸೈಕ್ಲೋ ಎಕ್ಸೇನ್ ಕೇಳ್ಬೋದು. ಅಥವಾ ಯಾವುದಾದ್ರು ಒಂದು ಆಲ್ಕೋಹಾಲ್ ಕೇಳ್ಬೋದು. ಹೀಗಾಗಿ ಕಳೆದ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಕೇಳಿದ್ರೆ ಅದನ್ನ. ಸೊ ಬೆಂಜಿನ್ ಅವೆಲ್ಲ. ಈಗ ನೀವೇ ಮಾಡಬೇಕಪ್ಪ ಅಂದರೆ ರಚನಾ ಸೂತ್ರಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸುಲಭವಾಗಿ 4 ಅಂಕಗಳು ಸಿಗ್ತವೆ. ಸಾಮಾನ್ಯ ಬ್ಯೂಟೇನ್ ಕೇಳ್ಬೋದು, ಅಥವಾ ಸೈಕ್ಲೋ ಎಕ್ಸೇನ್ ಕೇಳ್ಬೋದು, ಅಥವಾ ಬೆಂಜಿನ್ ಕೇಳ್ಬೋದು. ಆಲ್ಕೇನ್, ಆಲ್ಕಿನ್, ಆಲ್ಕೈನ್ ಉದಾಹರಣೆಗೆ ಬ್ಯೂಟೇನ್, ಬ್ಯೂಟಿನ್, ಬ್ಯೂಟೈನ್ ಅಂತೇಳಿ ಆ ಹೆಸರು ನೋಡಿದರೆ ಗೊತ್ತಾಗುತ್ತೆ ನಾವು ಯಾವ ಬಂಧವನ್ನು ಹಾಕಬೇಕು ಅಂತೇಳಿ. ಸೊ ಮೇಲೆ ಏನಂತ ಬಂತು ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ, ಈನ್ ಬಂತು ಅಂದರೆ ಡಬಲ್ ಬಾಂಡ್ ಹಾಕಬೇಕು ಅಂತೇಳಿ, ಐನ್ ಬಂತು ಅಂದರೆ ಟ್ರಿಬಲ್ ಬಾಂಡ್ ಹಾಕಬೇಕು ಅಂತೇಳಿ ನಿಮಗೆ ಆ ಸೂತ್ರ ನೋಡಿದರೆ ಗೊತ್ತಾಗುತ್ತೆ. ಅಣುಸೂತ್ರ ಕೊಟ್ಟಿರ್ತಾರೆ. ಉದಾಹರಣೆಗೆ C6H8 ಅಂತ ಕೊಟ್ಟಿದ್ರೆ ಏನು ಮಾಡ್ತೀರಾ, ಅಥವಾ C6H12 ಕೊಟ್ಟಿದ್ರೆ ಏನು ಬರೀತೀರಾ, ಡಬಲ್ ಬಾಂಡ್ ಬರೀತೀರೋ ಸಿಂಗಲ್ ಬಾಂಡ್ ಬರೀತೀರಾ? ಡಬಲ್ ಬಾಂಡ್ ಬರೀತೀವಿ. ಅದೇ C6H14 ಕೊಟ್ಟರೆ ಅಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ. H8 ಕೊಟ್ಟರೆ ಟ್ರಿಬಲ್ ಬಾಂಡ್ ಬರುತ್ತೆ. ಹೀಗಾಗಿ ನೀವು ಹುಷಾರ ನೋಡ್ಕೊಬೇಕು. ಅಣುಸೂತ್ರ ಕೊಟ್ಟಿರ್ತಾರೆ ಯಾವ ಬಂದ್ ಹಾಕಿದ್ರೆ ಬರುತ್ತೆ ಅಂತೇಳಿ. ಮೊದಲಿಗೆ ಸಿಂಗಲ್ ಬಾಂಡ್ ಇರ್ಬೋದು, ಡಬಲ್ ಬಾಂಡ್ ಇರ್ಬೋದು, ಟ್ರಿಬಲ್ ಬಾಂಡ್ ಇರ್ಬೋದು. ಮೊದಲ 2 ಕಾರ್ಬನ್ ಪರಮಾಣು ಮಧ್ಯೆ ಮಾತ್ರ ಬರುತ್ತೆ. ಹೀಗಾಗಿ ಇದು ಬಂದು ಜೊತೆಗೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಅಂತೇಳಿ. ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರಬೇಕು ಅಂತಲೇ ನಮಗೆ ಕೋವಲೆಂಟ್ ಬಂಧ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಕೋವಲೆಂಟ್ ಬಂಧ ಅಂದರೆ ಪರಸ್ಪರ ಹಂಚಿಕೆಯಿಂದ ಉಂಟಂತಹ ಬಂಧವನ್ನು ಕೋವಲೆಂಟ್ ಬಂಧ ಅಂತ ಕರಿತೀವಿ. ಹೀಗಾಗಿ C ಡಬಲ್ ಬಾಂಡ್ C ಅಥವಾ C ತ್ರಿಬಲ್ ಬಾಂಡ್ C ಈ ಥರ ಕೊಡ್ತೀವಿ. ಉದಾಹರಣೆಗೆ C2H4 ಕೊಟ್ಟರೆ ಅಲ್ಲಿ ಯಾವ ರೀತಿ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬೇಕು ಮತ್ತು ಚುಕ್ಕಿ ವಿನ್ಯಾಸನ ಯಾವ ರೀತಿ ಬರೀಬೇಕು ಅಂತೇಳಿ. ಹೀಗಾಗಿ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ನೈಟ್ರೋಜನ್ ಕೇಳ್ಬೋದು, ನೈಟ್ರೋಜನ್ ಅಣುವಿನ ಬಗ್ಗೆ ಕೇಳ್ಬೋದು, ಅಥವಾ C2H4 ಈ ಥೈನ್ ಅಂತ ಕರಿತೀವಿ ಅದ್ರ ಬಗ್ಗೆ ಆದರೂ ಕೇಳ್ಬೋದು. ಸೊ ಅಥವಾ C3H8 ಅದ್ರ ಬಗ್ಗೆ ಆದರೂ ಕೇಳ್ಬೋದು. ಯಾವ್ದು ಕೊಟ್ಟರೆ ನಿಮಗೆ ಬರೆಯೋಕ್ಕೆ ಬರಬೇಕು ಅಂದರೆ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಅಲ್ಲಿರುವಂಥ ಎಲೆಕ್ಟ್ರಾನ್ಗಳ ಬಗ್ಗೆ ಮಾಹಿತಿ ಇರಬೇಕು. ದ್ವಿಬಂಧ ಬಂದರೆ 4 ಎಲೆಕ್ಟ್ರಾನ್ ಬರೀತೀರಾ, ತ್ರಿಬಂಧ ಬಂದರೆ 6 ಎಲೆಕ್ಟ್ರಾನ್ ಬರೀತೀರಾ, ಏಕಬಂಧ ಬಂತು ಅಂದರೆ 2 ಎಲೆಕ್ಟ್ರಾನ್ ಬರೀತೀರಾ. ಈಗ ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡ್ರೆ ಸುಲಭವಾಗಿ ನಿಮಗೆ 6 ಅಂಕಗಳು ಸಿಗ್ತವೆ. ಚುಕ್ಕಿ ವಿನ್ಯಾಸ ಮತ್ತು ಅಣುಸೂತ್ರ, ರಚನಾ ಸೂತ್ರ ಬರೆದ್ರೆ. ಇದಾದಮೇಲೆ ನೆಕ್ಸ್ಟ್ ಬಂದರೆ ಲೋಹಗಳ ಕ್ರಿಯಾಶೀಲತೆಯ ಸರಣಿ ಅಂತ ಬರುತ್ತೆ. ಲೋಹಗಳ ಕ್ರಿಯಾಶೀಲತೆಯ ಸರಣಿ ಅಂತೇಳಿ
ಅಂದರೆ ಎಲ್ಲ ಲೋಹಗಳು ಸಹ ಒಂದೇ ರೀತಿಯಾಗಿ ವರ್ತನೆ ಮಾಡಲ್ಲ. ಸೋಡಿಯಂ, ಮೆಗ್ನೀಷಿಯಂ, ಐರನ್, ಸಿಲ್ವರ್ ಇವೆಲ್ಲ ನೋಡಿದಾಗ ಅವೆಲ್ಲವೂ ಒಂದೇ ರೀತಿಯಾಗಿ ವರ್ತನೆ ಮಾಡಲ್ಲ. ಒಂದು ನಿಧಾನಕ್ಕೆ ವರ್ತನೆ ಮಾಡಿದರೆ ಇನ್ನೊಂದು ಅತ್ಯಂತ ವೇಗವಾಗಿ ವರ್ತನೆ ಮಾಡ್ತವೆ. ಇದನ್ನೇ ಕ್ರಿಯಾಶೀಲತೆಯ ಸರಣಿ ಅಂತ ಕರಿತೀವಿ. ಲೋಹಗಳ ಕ್ರಿಯಾಶೀಲತೆ ಸರಣಿ ಬಂದ್ವಿ ಅಂದರೆ ಫಸ್ಟು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವು ಅತ್ಯಂತ ವೇಗವಾಗಿ ವರ್ತನೆ ಮಾಡುವಂತಹ ಲೋಹಗಳು. ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅವುಗಳನ್ನ ಗಾಳಿಗೆ ತೆರೆದಿಟ್ಟರೆ ಸಾಕು, ಅವು ಅತ್ಯಂತ ವೇಗವಾಗಿ ವರ್ತನೆ ಮಾಡಿ ಪುಡಿಯಾಗುತ್ತೆ. ಹಾಗಾಗಿ ಅವುಗಳನ್ನ ಸೀಮೆಣ್ಣೆಯಲ್ಲಿ ಸಂಗ್ರಹ ಮಾಡ್ತಾರೆ. ಇದಾದಮೇಲೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಕಬ್ಬಿಣ, ಆಮೇಲೆ ತಾಮ್ರ, ಬೆಳ್ಳಿ, ಚಿನ್ನ ಈ ರೀತಿ ಬರ್ತಾ ಹೋಗ್ತವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನ್ವಯಿಕ ಪ್ರಶ್ನೆ ಸಹ ಕೇಳ್ಬೋದು. ಲೋಹಗಳ ಕ್ರಿಯಾಶೀಲತೆ ಸರಣಿಯ ಬಗ್ಗೆ ಏನು ಕೇಳ್ಬೋದು? ಸತು, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ತಾಮ್ರ ಚೂರುಗಳನ್ನ ಎ, ಬಿ, ಸಿ ಮತ್ತು ಡಿ ಈ ಕ್ರಮಾಂಕದಲ್ಲಿ ಪ್ರಣಾಳಿಯಲ್ಲಿ ಹಾಕಿರ್ತಾರೆ. ಯಾವ್ಯಾವುದನ್ನು? ಸತು, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ತಾಮ್ರ. ಈ 4 ಪ್ರಣಾಳಿಗಳಿಗೆ ಒಂದೇ ಪ್ರಮಾಣದ ಸಲ್ಫೇಟ್ ದ್ರಾವಣವನ್ನು ಸೇರಿಸಿರ್ತಾರೆ. ಫೆರಸ್ ಸಲ್ಫೇಟ್ ಅಂದರೆ ಕಬ್ಬಿಣದ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಯಾವ ದ್ರಾವಣದಲ್ಲಿ ರಾಸಕ್ರಿಯೆ ನಡೆಯುತ್ತೆ ಅಥವಾ ಯಾವುದರಲ್ಲಿ ನಡೆಯಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ನಾವು ಉತ್ತರ ಕೊಡಬೇಕು ಅಂತಂದರೆ ನಮಗೇನು ಗೊತ್ತಿರಬೇಕು ಅಂದರೆ ಕ್ರಿಯಾಶೀಲತೆಯ ಸರಣಿ ಬಗ್ಗೆ ಗೊತ್ತಿರಬೇಕು. ಅಲ್ಲೇನಿದೆ? ಸತು, ಕಬ್ಬಿಣ, ಮೆಗ್ನೀಷಿಯಂ, ತಾಮ್ರ. ಇಲ್ಲಿ ಎ ಮತ್ತು ಸಿ ಪ್ರಣಾಳದಲ್ಲಿ ಬಂದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಎ ಪ್ರಣಾಳದಲ್ಲಿ ಯಾವುದಿದೆ? ಸತು ಇದೆ. ಬಿನಲ್ಲಿ ಕಬ್ಬಿಣ ಇದೆ. ಕಬ್ಬಿಣದ ದ್ರಾವಣದೊಂದಿಗೆ ವರ್ತನೆ ಮಾಡಲ್ಲ. ಇನ್ನು ಮೆಗ್ನೀಷಿಯಂ ಇದು ವೇಗವಾಗಿ ವರ್ತನೆ ಮಾಡುತ್ತೆ. ತಾಮ್ರ ವರ್ತನೆ ಮಾಡಲ್ಲ. ಯಾಕೆ ತಾಮ್ರ ವರ್ತನೆ ಮಾಡಲ್ಲ? ಡಿ ದ್ರಾವಣ ಯಾಕೆ ವರ್ತನೆ ಮಾಡಲ್ಲಪ್ಪ ಅಂದರೆ ತಾಮ್ರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಸತು, ಕಬ್ಬಿಣ, ಮೆಗ್ನೀಷಿಯಂ, ತಾಮ್ರ ಈ 4 ನೋಡಿದಾಗ ಸತು ಮತ್ತು ಮೆಗ್ನೀಷಿಯಂ ನೋಡಿದಾಗ ಮೆಗ್ನೀಷಿಯಂ ಅತ್ಯಂತ ವೇಗವಾಗಿ ವರ್ತನೆ ಮಾಡುತ್ತೆ. ಯಾಕೆಂದರೆ ಮೆಗ್ನೀಷಿಯಂನ ಕ್ರಿಯಾಕಾರತ್ವ ಗುಣ ಜಾಸ್ತಿ ಇರುತ್ತೆ ಅಥವಾ ಕ್ರಿಯಾಶೀಲತೆ ಜಾಸ್ತಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಸತು. ನೆಕ್ಸ್ಟ್ ಕಬ್ಬಿಣ ತಾಮ್ರಕ್ಕಿಂತ ಕ್ರಿಯಾಶೀಲತೆ ಜಾಸ್ತಿ ಇದ್ದರೂ ಸಹ ಕಬ್ಬಿಣದ ದ್ರಾವಣದೊಂದಿಗೆ ವರ್ತನೆ ಮಾಡಲ್ಲ. ಹೀಗಾಗಿ ಅಲ್ಲಿ ರಾಸಾಯನಿಕ ನಡೆಯಲ್ಲ. ಇನ್ನು ತಾಮ್ರದಲ್ಲೂ ಸಹ ರಾಸಾಯನಿಕ ನಡೆಯಲ್ಲ. ಯಾಕೆಂದರೆ ತಾಮ್ರದ ಕ್ರಿಯಾಕಾರತ್ವ ಕಬ್ಬಿಣದ ಕ್ರಿಯಾಕಾರತ್ವಕ್ಕಿಂತ ಕಡಿಮೆ ಇರುತ್ತೆ. ಆ ಕಾರಣದಿಂದಾಗಿ ಅಲ್ಲಿ ನಡೆಯಲ್ಲ. ಹೀಗಾಗಿ ಲೋಹಗಳ ಕ್ರಿಯಾಶೀಲತೆ ಸರಣಿ ಬಂದಾಗ ನಮಗೇನು ಗೊತ್ತಿರಬೇಕಪ್ಪ ಅಂದರೆ ಅತ್ಯಂತ ವೇಗವಾಗಿ ವರ್ತನೆ ಮಾಡೋವು ಯಾವುವು, ನಿಧಾನಕ್ಕೆ ವರ್ತನೆ ಮಾಡೋವು ಯಾವುವು ಅನ್ನೋದು ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮಗೆ ಕಳೆದ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದರು. ಕಬ್ಬಿಣದ ದ್ರಾವಣ ಮತ್ತು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಹೊಸ ಮೊಳೆಗಳಿಟ್ಟಾಗ ಎಲ್ಲಿ ಮೊಳೆಯಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ. ಎಲ್ಲಿ ಬದಲಾವಣೆ ಆಗುತ್ತಪ್ಪ ಅಂದರೆ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಲಿಟ್ಟ ಮಾತ್ರ ಬದಲಾವಣೆ ಆಗುತ್ತೆ. ಯಾಕೆ ಅಂದರೆ ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ. ಹೀಗಾಗಿ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವಂತಹ ತಾಮ್ರವನ್ನು ಕಬ್ಬಿಣ ಬೇರ್ಪಡಿಸುತ್ತೆ. ಹೀಗಾಗಿ ಲೋಹಗಳ ಕ್ರಿಯಾಶೀಲತೆಯ ಸರಣಿ ಗೊತ್ತಿದ್ದರೆ ನಾವೇನು ಮಾಡೋದಪ್ಪ ಅಂದರೆ ಸುಲಭವಾಗಿ ನಾವು 3 ಅಂಕಗಳನ್ನ ನಾವು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅತ್ಯಂತ ವೇಗವಾಗಿ ವರ್ತನೆ ಮಾಡೋವು ಯಾವುವು, ನಿಧಾನಕ್ಕೆ ವರ್ತನೆ ಮಾಡೋವು ಯಾವುವು, ವರ್ತನೆ ಮಾಡ್ದಂಗಿರೋವು ಯಾವುವು ಅನ್ನೋದು ಗೊತ್ತಿರಬೇಕು ನಮಗೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಬಂದ್ವಿ ಅಂತಂದರೆ ಅಯಾನಿಕ್ ಬಂಧ ಉಂಟಾಗುವಿಕೆಯ ಪ್ರಶ್ನೆ ಬಗ್ಗೆ ಯಾವಾಗಲೂ ಸಹ ಕೇಳ್ತಾ ಇದ್ದಾರೆ. ಇದು 4 ಮಾರ್ಕ್ಸಿಗೆ ಕೇಳ್ತಾರೆ. ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ನಲ್ಲಿ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ 4 ಅಂಕಗಳಿಗೆ ಕೇಳ್ತಾರೆ. ಇಲ್ಲೂ ಸಹ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರುತ್ತೆ. ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ. ಇದು ಬರೀಬೇಕು ಅಂದರೆ ನಮಗೇನು ಗೊತ್ತಿರಬೇಕು? ಮೊದಲು ಅಯಾನಿಕ್ ಬಂಧ ಅಂದರೆ ಏನನ್ನೋದು ಗೊತ್ತಾಗಬೇಕು. ಎಲೆಕ್ಟ್ರಾನ್ಗಳ ಸಂಪೂರ್ಣ ವರ್ಗಾವಣೆಯಿಂದ ಉಂಟಾದಂತಹ ಬಂಧವನ್ನು ನಾವು ಅಯಾನಿಕ್ ಬಂಧ ಅಂತ ಕರಿತೀವಿ. ಈ ಅಯಾನಿಕ್ ಬಂಧ ಎಲ್ಲಿ ಉಂಟಾಗುತ್ತೆ? ಕೇವಲ ಅಯಾನುಗಳಲ್ಲಿ ಮಾತ್ರ ಉಂಟಾಗುತ್ತೆ. ಉದಾಹರಣೆಗೆ ಸೋಡಿಯಂ ಅದರ ಸಂಕೇತ Na,
ಅದರ ಪರಮಾಣು ಸಂಖ್ಯೆ 11. ಎಲೆಕ್ಟ್ರಾನ್ ವಿನ್ಯಾಸ ಬರೆದ್ವಿ ಅಂದರೆ 1s2 2s2 2p6 3s1 ಅಂತೇಳಿ. ಅದೇ ಕ್ಲೋರಿನಿಗೆ ಬಂದರೆ ಕ್ಲೋರಿನ್ನ ಸಂಕೇತ Cl, ಅದರ ಪರಮಾಣು ಸಂಖ್ಯೆ 17. ಎಲೆಕ್ಟ್ರಾನ್ ವಿನ್ಯಾಸ ಬರೆದ್ವಿ ಅಂದರೆ 1s2 2s2 2p6 3s2 3p5 ಅಂತ ಬರುತ್ತೆ. ಸೋಡಿಯಂ ವಿದ್ಯುತ್ ಧನಿಯ ಪರಮಾಣು. ಸೋಡಿಯಂ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂದಾಗ ಸೋಡಿಯಂಗೆ 1 ಎಲೆಕ್ಟ್ರಾನ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ಸೋಡಿಯಂ ತನ್ನಲ್ಲಿರುವಂತಹ 1 ಹೆಚ್ಚುವರಿ ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ. ಕ್ಲೋರಿನ್ ವಿದ್ಯುತ್ ಋಣೀಯ ಪರಮಾಣು, ಅದು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂದರೆ ಅದಕ್ಕೆ 1 ಎಲೆಕ್ಟ್ರಾನ್ ಬೇಕಾಗುತ್ತೆ. ಅದಕ್ಕೋಸ್ಕರ ಕ್ಲೋರಿನ್ ಏನು ಮಾಡುತ್ತಪ್ಪ ಅಂದರೆ ಸೋಡಿಯಂನಿಂದ 1 ಎಲೆಕ್ಟ್ರಾನ್ನ ತಗೊಳುತ್ತೆ. ಹೀಗಾಗಿ ಸೋಡಿಯಂ ಬಿಟ್ಕೊಡುತ್ತೆ, ಕ್ಲೋರಿನ್ ತಗೊಳುತ್ತೆ. ಅಂದರೆ ಸೋಡಿಯಂನಲ್ಲಿರುವಂತಹ 1 ಹೆಚ್ಚುವರಿ ಎಲೆಕ್ಟ್ರಾನ್ ಕ್ಲೋರಿನ್ಗೆ ವರ್ಗಾವಣೆ ಆಗುತ್ತೆ, ಆಗ ಅಯಾನಿಕ್ ಬಂಧ ಉಂಟಾಗುತ್ತೆ. ಇದನ್ನೇ ನೀವೇನು ಮಾಡಬೇಕಪ್ಪ ಅಂದರೆ ಚುಕ್ಕಿ ವಿನ್ಯಾಸದಲ್ಲಿ ಬರಿಬೇಕಾಗುತ್ತೆ. ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ಬರೀರಿ, ಕ್ಲೋರಿನ್ ಹತ್ರ 6 ಎಲೆಕ್ಟ್ರಾನ್ ಬರೀರಿ. ಸೊ ಆರೋ ಮಾರ್ಕ್ ಹಾಕಿದ ಮೇಲೆ ಸೋಡಿಯಂ ಹತ್ರ ಪ್ಲಸ್ ಹಾಕ್ತೀರಾ. ಈ ಕಡೆ ಕ್ಲೋರಿನ್ ಬಂದಾಗ ಎಷ್ಟು ಬರಿಬೇಕು ಎಲೆಕ್ಟ್ರಾನು? 8 ಎಲೆಕ್ಟ್ರಾನ್ನ ಬರೀಬೇಕಾಗುತ್ತೆ. ಸೊ ಈ ರೀತಿ ಅದನ್ನು ವಿವರಿಸಿದಾಗ ನಿಮಗೆ ಸುಲಭವಾಗಿ 4 ಅಂಕಗಳು ಸಿಗ್ತವೆ. ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಬರುತ್ತೆ ಮತ್ತು ಸೋಡಿಯಂ ಕ್ಲೋರೈಡ್ ಬರುತ್ತೆ. ಸೊ ಮೆಗ್ನೀಷಿಯಂ ಕ್ಲೋರೈಡ್ ಬಂತು ಅಂದಾಗ ಮೆಗ್ನೀಷಿಯಂ ಪರಮಾಣು ಸಂಖ್ಯೆ 12, 1s2 2s2 2p6 3s2 ಬರುತ್ತೆ. ಕ್ಲೋರಿನ್ ಏನು 17, 1s2 2s2 2p6 3s2 3p5. ಇಲ್ಲಿ ಕ್ಲೋರಿನ್ ಎಷ್ಟಿದ್ದಾವೆ? 2 ಬರ್ತವೆ. ಮೆಗ್ನೀಷಿಯಂ 1 ಇರುತ್ತೆ, ಕ್ಲೋರಿನ್ 2 ಇರ್ತವೆ. ಮೆಗ್ನೀಷಿಯಮಲ್ಲಿ 2 ಹೆಚ್ಚುವರಿ ಎಲೆಕ್ಟ್ರಾನ್ ಇರ್ತವೆ. ಆ 2 ಎಲೆಕ್ಟ್ರಾನ್ನ 2 ಕ್ಲೋರಿನ್ಗೆ ವರ್ಗಾವಣೆ ಮಾಡುತ್ತೆ, ಆಗ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುತ್ತೆ. ಸೊ ಈ ರೀತಿ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದಿಂದ ಬರೀರಿ, ಅಥವಾ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ ಅಂತ ಕೇಳಿದಾಗ ಇಷ್ಟನ್ನ ನೀವು ಬರೆದ್ರೆ ಸುಲಭವಾಗಿ 4 ಅಂಕಗಳು ಬರ್ತವೆ. ಹಾಗಾಗಿ ಏನು ಮಾಡಬೇಕು, ನೀವು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನು ನೀಟಾಗಿ ಕಲಿಬೇಕು. ಯಾವ ರೀತಿ ಅಯಾನಿಕ್ ಬಂಧ ಉಂಟಾಗುತ್ತೆ, ಇರೋದೇ 2, ಸೋಡಿಯಂ ಕ್ಲೋರೈಡ್ ಬಿಟ್ಟರೆ ಮೆಗ್ನೀಷಿಯಂ ಕ್ಲೋರೈಡ್, 2ರಲ್ಲಿ 1 ಬಂದೇ ಬರುತ್ತೆ. ಈಗ ಅದನ್ನು ಫಾಲೋ ಅಪ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದ್ವಿ ಅಂತಂದರೆ ಆವರ್ತಕ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು ಬಗ್ಗೆ ಅನೇಕ ಸಲ ಇದರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಇಲ್ಲಿ ಅಯಾನಿಕ್ ಶಕ್ತಿ, ಪರಮಾಣು ಗಾತ್ರ, ಲೋಹೀಯ ಗುಣ, ಅಲೋಹೀಯ ಗುಣ, ವಿದ್ಯುತ್ ಋಣೀಯತೆ, ಧನೀಯತೆ ಇವೆಲ್ಲ ಕೇಳಿರ್ತಾರೆ. ಇವು ಆವರ್ತಕ ಕೋಷ್ಟಕದಲ್ಲಿ ಮೇಲಿಂದ ಕೆಳಗಡೆ ಬಂದರೆ ಏನಾಗುತ್ತೆ, ಎಡದಿಂದ ಬಲಕ್ಕೆ ಚಲಿಸುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಸಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮಗೇನು ಗೊತ್ತಿರಬೇಕು? ಸೊ ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ಗಾತ್ರ ಎಡದಿಂದ ಬಲಕ್ಕೆ ಹೋದರೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗೆ ಬಂದರೆ ಜಾಸ್ತಿ ಆಗುತ್ತೆ. ಯಾವುದು? ಪರಮಾಣು ಗಾತ್ರ. ಅಯಾನೀಕರಣ ಶಕ್ತಿ ಅಂತ ಬರುತ್ತೆ. ಒಂದು ಅಯಾನ ತೆಗೆದು ಅಂದರೆ ಕಕ್ಷೆನ ಹೊರ ತೆಗೆಯುವಂಥ ಶಕ್ತಿ. ಅಯಾನೀಕರಣ ಶಕ್ತಿ ಏನಾಗುತ್ತಪ್ಪ ಅಂದರೆ ಎಡದಿಂದ ಬಲಕ್ಕೆ ಹೋದರೆ ಜಾಸ್ತಿ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದರೆ ಕಡಿಮೆ ಆಗುತ್ತೆ ಅಂತ. ಅದೇ ರೀತಿ ಲೋಹೀಯ ಗುಣ, ಕಬ್ಬಿಣ ಮೆಗ್ನೀಷಿಯಂ ಎಲ್ಲ ಬರ್ತವಲ್ಲ, ಆ ಲೋಹೀಯ ಗುಣ ಏನಾಗುತ್ತಪ್ಪ, ಇದು ಸೇಮ್ ಪರಮಾಣು ಗಾತ್ರ ಥರನೇ. ಸೊ ಎಡದಿಂದ ಬಲಕ್ಕೆ ಹೋದರೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದರೆ ಜಾಸ್ತಿ ಆಗುತ್ತೆ. ಅದೇ ರೀತಿ ವಿದ್ಯುತ್ ಧನೀಯತೆ ಅಂತ ಬರುತ್ತೆ, ಇದು ಅಷ್ಟೇ, ಎಡದಿಂದ ಬಲಕ್ಕೆ ಹೋದರೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದರೆ ಜಾಸ್ತಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ? ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ಗಾತ್ರ ಎಡದಿಂದ ಬಲಕ್ಕೆ ಹೋದಂತೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದಂತೆ ಜಾಸ್ತಿ ಆಗುತ್ತೆ, ಯಾಕೆ ಅಂತ ಪ್ರಶ್ನೆ ಪ್ರತಿ ಸಲನೂ ಕೇಳಿದ್ದಾರೆ. ಯಾಕಾಗುತ್ತಪ್ಪ ಅಂದರೆ ಈ ಪರಮಾಣು ಗಾತ್ರ ಎಡದಿಂದ ಬಲಕ್ಕೆ ಚಲಿಸಿದಂತೆ ಕೇವಲ ಎಲೆಕ್ಟ್ರಾನ್ಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ, ಕವಚಗಳ ಸಂಖ್ಯೆ ಅಷ್ಟೇ ಇರುತ್ತೆ. ಆದರೆ ಮೇಲಿಂದ ಕೆಳಗಡೆ ಬಂದಂತೆ ಏನಾಗುತ್ತಪ್ಪ ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಕವಚಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗುತ್ತೆ. ಕವಚಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಗುತ್ತೋ ಆಗ ಏನಾಗುತ್ತಪ್ಪ ಅಂದರೆ ಪರಮಾಣು ಗಾತ್ರ ಹೆಚ್ಚಾಗುತ್ತೆ. ಹೀಗಾಗಿ ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ಗಾತ್ರ
ಎಡದಿಂದ ಬಲಕ್ಕೆ ಹೋದಂತೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದಂತೆಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ. ಇದು ಗೊತ್ತಿತ್ತು ಅಂದರೆ ಸುಲಭವಾಗಿ 3 ಅಂಕಗಳು ನಿಮಗೆ ಸುಲಭ ಸಿಗ್ತವೆ. ಅಥವಾ ಈ ಪಾಠದಲ್ಲಿ ನಿಮಗೆ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು ಆ ಪ್ರಶ್ನೆಯೂ ಬರ್ಬೋದು. ಆವರ್ತಕ ಕೋಶದಲ್ಲಿರುವಂತಹ ಅಡ್ಡ ಸಾಲುಗಳಿಗೆ ಆವರ್ತಗಳು ಅಂತ ಕರಿತೀವಿ, ಕಂಬ ಸಾಲುಗಳಿಗೆ ಗುಂಪುಗಳು ಅಂತ ಕರಿತೀವಿ. ಆವರ್ತಕ ಕೋಶ ಒಟ್ಟು 7 ಆವರ್ತಗಳು, 18 ಕಂಬ ಸಾಲುಗಳು ಇರ್ತವೆ, ಅಂದರೆ 18 ಗುಂಪುಗಳು. ಈ ಪ್ರಶ್ನೆ ಆ ಪಾಠದಲ್ಲಿ ಬರ್ಬೋದು. ಇನ್ನು ಲವಣಗಳು ಮತ್ತು ಉಪಯೋಗಗಳು ಪಾಠಕ್ಕೆ ಬಂದರೆ ಯಾವ ಪಾಠದಲ್ಲಿ ಬರುತ್ತೆ? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಆ ಪಾಠಕ್ಕೆ ಬಂದಾಗ ಲವಣಗಳು ಮತ್ತು ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಸಲನೂ ಸಹ ಅದರಲ್ಲಿ ಕೇಳ್ತಾನೆ ಇದ್ದಾರೆ 2 ಅಂಕಗಳಿಗೆ. ಇದು ಸುಲಭ. ಅಣುಸೂತ್ರ ಆದರೂ ಕೇಳ್ಬೋದು ಅಥವಾ ಉಪಯೋಗ ಆದರೂ ಕೇಳ್ಬೋದು. ಉದಾಹರಣೆಗೆ ಸಾಮಾನ್ಯ ಉಪ್ಪು, ಅಣುಸೂತ್ರ ಸೋಡಿಯಂ ಕ್ಲೋರೈಡ್, ಇದನ್ನು ಅಡುಗೆ ಮಾಡೋಕ್ಕೆ ಬಳಸ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್, ಚಲವೆ ಪುಡಿ ಇವುಗಳ ತಯಾರಿಕೆಗೆ ಕಚ್ಚಾ ವಸ್ತುವಾಗಿ ಬಳಸ್ತೀವಿ ಅಂತೇಳಿ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್, ಈ ಸೋಡಿಯಂ ಹೈಡ್ರಾಕ್ಸೈಡ್ ಯಾಕೆ ಬಳಸ್ತೀವಿ? NaOH ಅಂತೇಳಿ. ಇದನ್ನು ಸಾಬೂನು, ಕಾಗದ ತಯಾರಿಕೆಯಲ್ಲಿ ಜೊತೆಗೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇನ್ನು ಸಾಮಾನ್ಯವಾಗಿ ಕೇಳೋಂಥದ್ದು ಯಾವುದಪ್ಪ ಅಂದರೆ ಚಲವೆ ಪುಡಿ, ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತೇಳಿ, CaOCl2 ಅಂತ ಅದರ ಅಣುಸೂತ್ರ. ಇದನ್ನು ನೀರಿನ ಶುದ್ಧೀಕರಣ ಬಳಸ್ತೀವಿ, ಅಂದರೆ ನೀರನ್ನು ಕ್ರಿಮಿಮುಕ್ತಗೊಳಿಸೋಕೆ ಬಳಸ್ತೀವಿ. ಹತ್ತಿ ಮತ್ತು ನಾರಿಗೆ ಚಲವೆ ಮಾಡೋಕ್ಕೆ ಬಳಸ್ತೀವಿ. ಇವೆರಡು ಪಾಯಿಂಟ್ ತಿಳ್ಕೊಂಡಿರ್ಬೇಕು. ಒಂದನೇದು ನೀರನ್ನು ಕ್ರಿಮಿಮುಕ್ತಗೊಳಿಸೋಕೆ ಬಳಸ್ತೀವಿ. ಎರಡನೇ ಪಾಯಿಂಟ್ ಯಾವುದಪ್ಪ ಅಂದರೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಚಲವೆ ಮಾಡೋಕ್ಕೆ ಬಳಸ್ತೀವಿ ಅಂತೇಳಿ, ಅಂದರೆ ಬಣ್ಣವನ್ನು ತೇಯಕ್ಕೆ ಬಳಸ್ತೀವಿ ಅಂತೇಳಿ. ಇನ್ನು ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೊನೇಟ್ NaHCO3 ಅಂತೇಳಿ. ಇದನ್ನು ಎಲ್ಲಿ ಬಳಸ್ತೀವಪ್ಪ ಅಂದರೆ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಬಳಸ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆಮ್ಲಶಾಮಕವಾಗಿ ಬಳಸ್ತೀವಿ, ಅಂದರೆ ನಮ್ಮ ಜಠರ ಉತ್ಪತ್ತಿ ಆಗುವಂತಹ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸೋಕ್ಕೆ ನಾವು ಬಳಸ್ತೀವಿ. ಇನ್ನು ಅಗ್ನಿ ನಂದಕ ಉಪಕರಣಗಳಲ್ಲಿ ಯಾವಾಗಾದರೂ ಆಕಸ್ಮಿಕವಾಗಿ ಬೆಂಕಿ ಅಪಘಾತಗಳಾದಾಗ, ಫಿಲ್ಮ್ ಟಾಕೀಸ್ ಇರ್ಬೋದು, ಶಾಲೆ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಅಲ್ಲೆಲ್ಲ ಅಗ್ನಿ ನಂದಕ ಯಂತ್ರಗಳು ಅಂತ ಇರ್ತವೆ. ಅವುಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಸೋಡಿಯಂ ಬೈಕಾರ್ಬೊನೇಟ್ ಹಾಕಿರ್ತಾರೆ, ಅಂದರೆ ಅಡುಗೆ ಸೋಡಾವನ್ನು ಹಾಕಿರ್ತಾರೆ ಅಂತ. ಇನ್ನು ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಅಂತೇಳಿ Na2CO3 ಅಂತೇಳಿ. ಇದನ್ನು ನೀರಿನ ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡೋಕ್ಕೆ ಬಳಸ್ತೀವಿ. ಇನ್ನು ಅದಕ್ಕೆ ನಮ್ಮ ಮುಖ್ಯವಾಗಿ ಇನ್ನೊಂದು ಯಾವ್ದು ಬರುತ್ತೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೇಳಿ ಬರುತ್ತೆ. ಕ್ಯಾಲ್ಸಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಅಂತ ಅದ್ರ ಹೆಸರು, CaSO4+H2O ಅಂತೇಳಿ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ಮೂಳೆಗಳಿಗೆ ಆಧಾರವಾಗಿ ಬಳಸ್ತೀವಿ. ಯಾವುದಾದ್ರು ಆಕ್ಸಿಡೆಂಟ್ ಆದಾಗ ಆ ಬ್ಯಾಂಡೇಜ್ ಜೊತೆಯಲ್ಲಿ ಹಾಕಿರ್ತಾರೆ ಪೌಡ್ರನ್ನ. ಜೊತೆಗೆ POP ನಿಮ್ಮ ಮನೆಗಳಲ್ಲಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಈ ಮೂರ್ತಿಗಳ ತಯಾರಿಕೆಯಲ್ಲೂ ಸಹ, ಅಂದರೆ ಗಣೇಶ ಮೂರ್ತಿ ಯಾವುದೇ ಇರ್ಬೋದು, ಆ ಮೂರ್ತಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಟಿಕೆಗಳು ಮತ್ತು ಸಾಮಾನ್ಯವಾಗಿ ಬಳಸುವಂತಹ ಮೂರ್ತಿಗಳ ತಯಾರಿಕೆಯಲ್ಲಿ ನಾವು ಯಾವುದನ್ನು ಬಳಸ್ತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇವಿಷ್ಟರಲ್ಲಿ ಯಾವುದಾದ್ರೂ 2 ಕೇಳ್ತಾರೆ. ಸಾಮಾನ್ಯವಾಗಿ ಚಲವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ಹೀಗಾಗಿ ಅದನ್ನು ನೋಡ್ಕೊಂಡ್ರೆ ಸುಲಭವಾಗಿ ನಿಮಗೆ 2 ಅಂಕಗಳು ಸಿಗ್ತವೆ ನಿಮಗೆ. ಇನ್ನು ಅದೇ ರೀತಿ ನಾವು ಹಾರ್ಮೋನ್ಗಳ ಬಗ್ಗೆ ಮತ್ತು ಆ ಪಾಠದಲ್ಲಿ ಬರುವಂತಹ ಅನುವರ್ತನೆಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಸುಲಭವಾಗಿ 4 ಅಂಕಗಳು ಬರ್ತವೆ. ಪ್ರತಿ ಸಲನೂ ಮಲ್ಟಿಪಲ್ ಚಾಯ್ಸಲ್ಲಿ ಹಾರ್ಮೋನ್ಗಳ ಬಗ್ಗೆ ಕೇಳ್ತಾನೆ ಇದ್ದಾರೆ. ಸಾಮಾನ್ಯವಾಗಿ ಸಸ್ಯ ಹಾರ್ಮೋನ್ಗಳ ಬಗ್ಗೆ 1 ಮಲ್ಟಿಪಲ್ ಚಾಯ್ಸ್ ಈ 2 ಮಾಡೆಲ್ ಪೇಪರಲ್ಲೂ ಬರ್ತಾಯಿದೆ. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಇವೆಲ್ಲ ಸಸ್ಯದ ಹಾರ್ಮೋನ್ಗಳು. ಅವುಗಳ ಕಾರ್ಯವನ್ನು ತಿಳಿಸಿಯಿಂದ ಪ್ರತಿ ಸಲನೂ ಕೇಳ್ತಾರೆ. ಆಕ್ಸಿನ್ ಏನು ಮಾಡುತ್ತೆ? ಕಾಂಡದ ಬೆಳವಣಿಗೆಯನ್ನು ಜಾಸ್ತಿ ಮಾಡುತ್ತೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಇನ್ನು ಅದೇ ರೀತಿ ಪ್ರಾಣಿಗಳ ಹಾರ್ಮೋನಿಗೆ ಬಂದ್ವಿ ಅಂದರೆ ಇನ್ಸುಲಿನ್ ಅಂತ ಬರುತ್ತೆ. ಇದು ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಥೈರಾಕ್ಸಿನ್ ಇದು ನಮ್ಮದೇ ನಡೆಯುವಂತಹ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ
ಅನೇಕ ಗ್ರಂಥಿಗಳು ಬರ್ತವೆ. ಪಿಟ್ಯೂಟರಿ ಗ್ರಂಥಿ ಇರ್ಬೋದು, ಥೈರಾಯ್ಡ್ ಗ್ರಂಥಿ ಇರ್ಬೋದು, ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿ ಇರ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋದರೆ ಸುಲಭವಾಗಿ ಇದರಲ್ಲೂ ಸಹ ನಿಮಗೆ 4 ಅಂಕಗಳು ಬರ್ತವೆ. ಜೊತೆಗೆ ನಾನು ಮುಂಚೆನೇ ಹೇಳಿದೆ 16 ಅಂಕಗಳಲ್ಲಿ 2 ಅಂಕಗಳು ಚಿತ್ರಕ್ಕೆ ಸಂಬಂಧಪಟ್ಟಂಥ 2 ಅಂಕಗಳ ಪ್ರಶ್ನೆಗಳು ಬರ್ತವೆ ಅಂತೇಳಿ. ಆ ಪ್ರಶ್ನೆ ಎಲ್ಲಿ ಕೇಳ್ಬೋದಪ್ಪ? ಈ ಪಾಠದಲ್ಲಿ ಕೇಳ್ಬೋದು. ಅಂದರೆ ಸ್ಪರ್ಶಾನುವರ್ತನೆ ಬಗ್ಗೆ ಚಿತ್ರ ಕೊಟ್ಟು, ಮುಟ್ಟಿದರ ಮುನಿ ಚಿತ್ರವನ್ನು ಕೊಟ್ಟು ಇದು ಯಾವ ಅನುವರ್ತನೆಗೆ ಉದಾಹರಣೆ ಕೇಳ್ಬೋದು. ಅಥವಾ ಒಂದು ಸಸ್ಯನ ಕೊಟ್ಟು ಆ ಬೇರನ್ನು ಕೆಳಗಡೆ ತೋರಿಸಿ, ಕಾಂಡವನ್ನು ಮೇಲ್ಗಡೆ ತೋರಿಸಿ ಇದು ಯಾವ ಅನುವರ್ತನೆ ಅಂತ ಕೇಳ್ಬೋದು. ಇಂತಹ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ಬೋದು. ಅಂದರೆ ಸಸ್ಯಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಕ್ಕೆ ಸ್ಪರ್ಶಾನುವರ್ತನೆ ಅಂತ ಕರಿತೀವಿ. ಸಸ್ಯಗಳು ಬೆಳಕಿನ ದಿಕ್ಕಿನಡೆಗೆ ಪ್ರತಿಕ್ರಿಯೆಯನ್ನು ಉಂಟು ಮಾಡೋದಕ್ಕೆ ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ಇನ್ನು ಸಸ್ಯಗಳು ಭೂಮಿಯ ಗುರುತ್ವದ ಕಡೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಕ್ಕೆ ಗುರುತ್ವಾನುವರ್ತನೆ ಅಂತ ಕರಿತೀವಿ. ಸಸ್ಯಗಳು ನೀರಿನ ಕಡೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಕ್ಕೆ ಜಲಾನುವರ್ತನೆ ಅಂತ ಕರಿತೀವಿ. ಇನ್ನು ರಾಸಾಯನಿಕ ಅನುವರ್ತನೆ ಅಂತ ಬರುತ್ತೆ. ಅಂದರೆ ಸಸ್ಯಗಳು ರಾಸಾಯನಿಕ ವಸ್ತುಗಳ ಕಡೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಕ್ಕೆ ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆ ಕೇಳ್ಬೋದು. ಹೀಗಾಗಿ ಸಸ್ಯ ಹಾರ್ಮೋನ್ಗಳು, ಪ್ರಾಣಿ ಹಾರ್ಮೋನ್ಗಳು ಮತ್ತು ಪ್ರಮುಖವಾಗಿ ಈ ಅನುವರ್ತನೆಗಳ ಬಗ್ಗೆ ತಿಳ್ಕೊಂಡ್ರೆ ಸುಲಭವಾಗಿ 4 ಅಂಕಗಳನ್ನು ನಾವು ಗಳಿಸ್ಬೋದು. ನಾವು ಒಂದೇ ಪಾಠನ ಜಾಸ್ತಿ ಓದೋದಕ್ಕಿಂತ ಆ ಪಾಠದಲ್ಲಿ ಏನು ಕೇಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಓದಿದ್ರೆ ಮಾತ್ರ ನೀವು ಹೆಚ್ಚು ಅಂಕ ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದೇ ರೀತಿ ಮುಂದಕ್ಕೆ ಹೋದ್ವಿ ಅಂತಂದರೆ ನಿಮ್ಮೆಲ್ಲರಿಗೂ ಕಂಪಲ್ಸರಿ ಎಲ್ರಿಗೂ ಬರುತ್ತದೆ. ಅನುವಂಶೀಯತೆ ಪಾಠಕ್ಕೆ ಬಂದ್ವಿ ಅಂತಂದರೆ ಅಲ್ಲಿ ಏಕತಳೀಕರಣ, ದ್ವಿತಳೀಕರಣದ ಬಗ್ಗೆ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಪುನೆಟ್ನ ಚೌಕ ಅಥವಾ ಚೆಕರ್ ಬೋರ್ಡ್, ಏಕತಳೀಕರಣ, ದ್ವಿತಳೀಕರಣ ಇದನ್ನು ಕಲಿತ್ರೆ 4 ಅಂಕಗಳು ಸುಲಭವಾಗಿ ನಿಮಗೆ ಸಿಗ್ತವೆ. ಈ ಚೆಕರ್ ಬೋರ್ಡ್ ಬರಬೇಕು ಅಥವಾ ಪುನೆಟ್ನ ಚೌಕ ಬರಬೇಕು ಅಂತಂದರೆ ನೀವೇನು ಮಾಡಬೇಕು? ಮೊದಲಿಗೆ ಬರೆಯೋಕ್ಕೆ ಬರಬೇಕು. ಫಸ್ಟಿಗೆ 2 ದೊಡ್ಡ ಅಕ್ಷರ, 2 ಸಣ್ಣ ಅಕ್ಷರ 6ನ ಬರ್ಕೊಬೇಕು ಮೇಲೆ ಮತ್ತು ಕೆಳಗಡೆ. ಬರ್ಕೊಂಡು 2 ದೊಡ್ಡ ಅಕ್ಷರ R, 2 ಸಣ್ಣ ಅಕ್ಷರ R ಮೇಲೂ ಬರೀಬೇಕು, ಕೆಳಗಡೆನೂ ಬರ್ಕೊಬೇಕು. ಅದಾದಮೇಲೆ ಏನು ಮಾಡಬೇಕು? ಒಂದು ಕ್ಯಾಪಿಟಲ್ Y, ಸ್ಮಾಲ್ y, ಕ್ಯಾಪಿಟಲ್ Y, ಸ್ಮಾಲ್ y. ಒಂದು ಕಡೆಗೆ ಏನು ಬರಿತೀರೋ ಅದನ್ನು ಮೇಲೂ ಸಹ ಬರಿಬೇಕು. ಅದಾದಮೇಲೆ RRನ ಒಂದು ಹತ್ರ, YYನ ಒಂದು ಹತ್ರ. ಇಲ್ಲಿಗೆ ಅನ್ನಿಸ್ಬೇಕಾಯ್ತು ಅಂದರೆ ಅದು ಎಲ್ಲೇ ಬರಲಿ ಮೊದಲಿಗೆ ದೊಡ್ಡ ಅಕ್ಷರನ ಬರಿಬೇಕು. RR ಒಂದು ಹತ್ರ ಬರೀತೀರಾ, YYನ ಒಂದು ಹತ್ರ ಬರೀತೀರ. ಬಂದಾಗ ಆ YYನಲ್ಲಿ ಯಾವಾಗ ದೊಡ್ಡ ಅಕ್ಷರ ಬರೋ ಅದನ್ನು ಫಸ್ಟ್ ಬರೀರಿ. ಈ ರೀತಿ ಬರೆದ್ರೆ ಸುಲಭವಾಗಿ 4 ಅಂಕಗಳು ಬರ್ತವೆ. ನಿಮಗೆಲ್ಲರಿಗೂ ಇದು ಚೆನ್ನಾಗಿ ಬರುತ್ತೆ. ಪುನೆಟ್ನ ಚೌಕ ಅಂದರೆ ಚೆಕರ್ ಬೋರ್ಡ್ ಬರೆದು ನೀವೇನು ಮಾಡಬೇಕು? ಅಷ್ಟಕ್ಕೆ ನಿಲ್ಲಿಸಲ್ಲೇ ಅದರ ಅನುಪಾತವನ್ನು ಕೇಳಿರ್ತಾರೆ. ನಾವು ಬರೀ ಚೆಕರ್ ಬೋರ್ಡ್ ಬರ್ದೀವಿ 4 ಮಾರ್ಕ್ಸ್ ಕೊಡ್ತಾರೆ ಅಂದರೆ 1 ಮಾರ್ಕ್ಸ್ ಕಟ್ ಮಾಡಿರ್ತಾರೆ. ಯಾಕೆ? ನೀವು ಅನುಪಾತವನ್ನು ಬರೆದಿರಲ್ಲ. 9:3:3:1 ಅಂತ ಬರೀಬೇಕು. ಅಲ್ಲಿ ಬಿಡಿಸ್ಬರೀ ಅಂತ ಕೇಳಿದರೆ ಅಷ್ಟು ಬರೀಬೋದು. ಇಲ್ಲಾಂದರೆ ಜಸ್ಟ್ ಅನುಪಾತ ಬರೆದು ಸಾಕು. 9:3:3:1 ಅಂತೇಳಿ. ದುಂಡನೆಯ ಹಳದಿ ಬೀಜ 9, ದುಂಡನೆಯ ಹಸಿರು ಬೀಜ 3, ಸುಕ್ಕದ ಹಳದಿ ಬೀಜ 3, ಸುಕ್ಕದ ಹಸಿರು ಬೀಜ 1. 9, 3, 3, 1 ಎಲ್ಲ ಕೂಡಿದರೆ 16. ನಿಮ್ಮ ಬಾಕ್ಸಲ್ಲಿ ಎಷ್ಟಿರಬೇಕು? 16 ಬಂದಿರಬೇಕು. ಲಿಂಗಾಣುಗಳು ಮೇಲೆ 4, ಕೆಳಗಡೆ 4. ಬಾಕ್ಸ್ ಬರೆಯೋಕ್ಕೆ ಬಂತು ಅಂದರೆ ಸುಲಭವಾಗಿ ನಿಮಗೆ 4 ಅಂಕನ ಗಳಿಸ್ಬೋದು. ಅಕಸ್ಮಾತ್ ಪುನೆಟ್ನ ಚೌಕ ಕೊಡಲಿಲ್ಲ ಅಂತಂದರೆ ಈ ಪಾಠದಲ್ಲಿ ಯಾವ್ದು ಬರ್ಬೋದಪ್ಪ ಅಂದರೆ ಮಾನವರಲ್ಲಿ ಲಿಂಗ ನಿರ್ಧಾರಣೆ ಹೇಗಾಗುತ್ತೆ ಅಥವಾ ಮಗುವಿನ ಲಿಂಗವನ್ನು ಹೇಗೆ ನಿರ್ಧಾರ ಮಾಡ್ಬೋದು ಅಂತೇಳಿ. ಸಾಮಾನ್ಯವಾಗಿ ಮಗುವಿನ ಲಿಂಗಕ್ಕೆ ಪ್ರಮುಖವಾದ ಕಾರಣ ಯಾರಪ್ಪ ಅಂದರೆ ಪುರುಷನಲ್ಲಿರುವಂತಹ ವರ್ಣತಂತುಗಳು. ಮಹಿಳೆಯಲ್ಲಿ XX ಅಂತಿರುತ್ತೆ, ಪುರುಷರಲ್ಲಿ XY ಅಂತ ಇರುತ್ತೆ. ಹೀಗಾಗಿ X ಮತ್ತು Yಗಳ ಅನುವಂಶೀಯ ವಿನ್ಯಾಸದಲ್ಲಿ ಅರ್ಧದಷ್ಟು ಮಕ್ಕಳು ಗಂಡು ಮಕ್ಕಳಾಗಿರ್ತಾರೆ, ಅರ್ಧದಷ್ಟು ಹೆಣ್ಮಕ್ಳು ಕಂಡುಬರ್ತಾರೆ. ಹೀಗಾಗಿ ಮಗು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅದು ತಾಯಿಯಿಂದ ಕೇವಲ X ವರ್ಣತಂತುವನ್ನು ಮಾತ್ರ ಪಡಿತಾರೆ.
ಹೀಗಾಗಿ ಯಾರು ತಮ್ಮ ತಂದೆಯಿಂದ ಅನುವಂಶಿಕವಾಗುವಂಥ ವರ್ಣತಂತುವನ್ನು ಪಡಿತಾರೋ ಆ ಮಕ್ಕಳ ಲಿಂಗ ನಿರ್ಧಾರ ಆಗುತ್ತೆ. ಅಂದರೆ ತಂದೆಯಿಂದ ಯಾರು ಎಕ್ಸ್ ವರ್ಣತಂತುವನ್ನು ಪಡಿತಾರೋ ಆ ಮಗು ಹುಡುಗಿ ಆಗುತ್ತೆ, ಯಾರು ವೈ ಪಡಿತಾರೋ ಆ ಮಗು ಹುಡುಗ ಆಗುತ್ತೆ. ಎರಡೂ ಎಕ್ಸ್ ಇತ್ತು ಅಂದರೆ ತಂದೆಯಿಂದ ಎಕ್ಸ್ ವರ್ಣತಂತು ಮಾತ್ರ ಪಡೆದಿರ್ತಾರೆ, ವೈನ ಪಡೆದಿರಲ್ಲ. ಯಾರು ವೈ ಪಡೆದಿರ್ತಾರೋ ಅವ್ರು ಮಾತ್ರ ಗಂಡು ಮಕ್ಕಳು ಅಂತೇಳಿ, ಯಾರು ಎಕ್ಸ್ ಪಡೆದ್ರೋ ನೀವೆಲ್ಲ ಹೆಣ್ಮಕ್ಳು ಅಂತೇಳಿ. ಹಾಗಾಗಿ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡೋದು ಯಾರಪ್ಪ ಅಂದರೆ ಪುರುಷನಲ್ಲಿರುವಂತಹ ವರ್ಣತಂತುಗಳು ಮಾತ್ರ. ಹೀಗಾಗಿ ಈ ಪಾಠ ಮಾಡಬೇಕಾದ್ರೂ ಹೇಳಿದ್ದೆ, ನಿಮ್ಮ ಮನೇಲಿ ನಡೆಯುವಂತಹ ಘಟನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಬೇಕು ಅಂದರೆ ವಿಜ್ಞಾನವನ್ನು ಚೆನ್ನಾಗಿ ಓದಬೇಕು ಅಂತೇಳಿ. ಎಷ್ಟೋ ಮನೆಗಳಿಗೆ ಇವತ್ತಿನೂ ಸಹ ನಡೀತಾ ಇದೆ ಹಳ್ಳಿಗಳ ಕಡೆಗೆ. ಬರೀ ಹೆಣ್ಮಕ್ಳೇ ಹುಟ್ಟಿದರೆ ಬೈಯೋದು ಯಾರಿಗೆ? ಹೆಣ್ಮಕ್ಳಿಗೆ ಬೈತಾರೆ. ಅದು ನಿಜವಾದ ಕಾರಣ ಯಾರಿಗೆ ಬೈಬೇಕು? ಅವರು ಮದುವೆಯಾದ ಗಂಡಿಗೆ ಬೈಬೇಕೆ ಹೊರತು ಹೆಣ್ಮಕ್ಳಿಗೆ ಬೈಯಂತಿಲ್ಲ ಸೈನ್ಸ್ ಪ್ರಕಾರ. ಹೀಗಾಗಿ ನೀವು ಸಹ ಮುಂದಿನ ದಿನಗಳಲ್ಲಿ ನಿಮಗೂ ಈ ಸಮಸ್ಯೆ ಎದುರಾಯಿತು ಅಂದರೆ ನೀವು ಸರಿಯಾಗಿ ಉತ್ತರವನ್ನು ಕೊಡಬೇಕು ಅಂದರೆ ಇದ್ರ ಬಗ್ಗೆ ಚೆನ್ನಾಗೇ ತಿಳ್ಕೊಂಡಿರ್ಬೇಕು ಅಂತೇಳಿ, ರೈಟ್. ಹೀಗಾಗಿ ತಂದೆಯಿಂದ ಯಾರು ಎಕ್ಸ್ ವರ್ಣತಂತುವನ್ನು ಪಡಿತಾರೋ ಅವರು ಹೆಣ್ಮಕ್ಳಾಗ್ಬಿಡ್ತಾರೆ, ಯಾರು ವೈ ವರ್ಣತಂತುವನ್ನು ಪಡಿತಾರೋ ಅವರು ಗಂಡು ಮಕ್ಕಳಾಗ್ತಾರೆ, ಅಷ್ಟೇ. ಹೀಗಾಗಿ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡೋದು ಯಾರಪ್ಪ ಅಂದರೆ ತಂದೆಯಿಂದ ಬರುವಂತಹ ವರ್ಣತಂತುಗಳು. ಹೀಗಾಗಿ ಪುನೆಟ್ನ ಚೌಕ ಬರಲಿಲ್ಲ ಅಂತಂದರೆ ಲಿಂಗ ನಿರ್ಧರಣೆಯ ಪ್ರಶ್ನೆ ನಿಮಗೆ ಕೇಳ್ತಾರೆ. ಹಾಗಾಗಿ ಅದು ಚೆನ್ನಾಗಿ ಗೊತ್ತಿರಲಿ, ಇಷ್ಟೊಂದು ಚೆನ್ನಾಗಿ ಓದಿದ್ರೆ ಸಾಕು ನೀವು. ಅಥವಾ F1 ಪೀಳಿಗೆ ಕೇಳ್ಬೋದು, ಅಥವಾ ಏಕತಳೀಕರಣ ಕೇಳ್ಬೋದು, ಅಥವಾ ದ್ವಿತಳೀಕರಣ ಕೇಳ್ಬೋದು. ಅವೆರಡೂ ಕೇಳಿಲ್ಲ ಅಂತಂದಾಗ ಯಾವ್ದು ಬರುತ್ತಪ್ಪ ಅಂದರೆ ಲಿಂಗ ನಿರ್ಧರಣೆಯ ಪ್ರಶ್ನೆ ಕೇಳ್ತಾರೆ. ಮೋಸ್ಟ್ಲಿ ಈ ವರ್ಷ ದ್ವಿತಳೀಕರಣ ಬರುತ್ತೆ, ಚೆನ್ನಾಗಿ ಓದಿ, ರೈಟ್. ನೆಕ್ಸ್ಟ್ ಬಂದ್ವಿ ಅಂದರೆ ವಿಜ್ಞಾನದಲ್ಲಿ ಅನೇಕ ಪಾಠಗಳಿಂದ ವ್ಯತ್ಯಾಸಗಳ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಯಾವ ಬಗ್ಗೆ? ವ್ಯತ್ಯಾಸದ ಪ್ರಶ್ನೆಗಳು ಬರ್ತವೆ. ರಚನಾರೂಪಿ ಅಂಗಗಳು ಮತ್ತು ಕಾರ್ಯರೂಪಿ ಅಂಗಗಳಿರುವಂಥ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ರಚನಾರೂಪಿ, ರಚನೆ ಅಂದರೆ ನೋಡೋಕೆ ಹೆಂಗೆ ಕಾಣುತ್ತೆ ಅಂತೇಳಿ. ಒಂದೇ ರೀತಿಯ ರಚನೆ ಹೊಂದಿರ್ತವೆ, ಆದರೆ ಬೇರೆ ಬೇರೆ ಕೆಲಸವನ್ನು ಮಾಡ್ತವೆ, ಅವುಗಳನ್ನು ನಾವು ರಚನಾನುರೂಪಿ ಅಂತ ಕರಿತೀವಿ. ಕಾರ್ಯಾನುರೂಪಿ, ಅಲ್ಲೇ ಗೊತ್ತಾಗುತ್ತೆ ಒಂದೇ ರೀತಿಯ ಕಾರ್ಯವನ್ನು ಮಾಡ್ತವೆ, ಆದರೆ ರಚನೆ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತೇಳಿ. ರಚನಾರೂಪಿ ಅಂಗಗಳು ಉದಾಹರಣೆ ಯಾವುದು? ಕಪ್ಪೆಯ ಮುಂಗಾಲು, ಅಕ್ಕಿಯ ರೆಕ್ಕೆ, ಮಾನವನ ಕೈ. ಕಪ್ಪೆಯ ಮುಂಗಾಲು, ಪಕ್ಷಿಯ ರೆಕ್ಕೆ, ಮಾನವನ ಕೈ ನೋಡಿದಾಗ ಅವುಗಳ ರಚನೆ ಒಂದೇ ಥರ ಇರುತ್ತೆ, ಆದರೆ ಕೆಲಸ ಮಾತ್ರ ಬೇರೆ ಬೇರೆ. ಕಪ್ಪೆಯ ಮುಂಗಾಲು ಕಪ್ಪೆ ಜಂಪ್ ಮಾಡೋಕ್ಕೆ ಬಳಸುತ್ತೆ, ಪಕ್ಷಿಯ ರೆಕ್ಕೆ ಹಾರಾಡೋಕ್ಕೆ ಬಳಸುತ್ತೆ, ಮನುಷ್ಯನ ಕೈ ಕೆಲಸ ಮಾಡೋಕ್ಕೆ ಬಳಸ್ತೀವಿ ನಾವು. ಹಾಗಾಗಿ ರಚನೆ ಮಾತ್ರ ಒಂದೇ ಥರ ಇರುತ್ತೆ, ಕೆಲಸ ಮಾತ್ರ ಬೇರೆ ಬೇರೆ ಮಾಡ್ತಾರೆ. ಇನ್ನು ಕಾರ್ಯಾನುರೂಪಿ ಅಂತಂದರೆ ಉದಾಹರಣೆಗೆ ಚಿಟ್ಟೆಯ ರೆಕ್ಕೆ, ಅಕ್ಕಿಯ ರೆಕ್ಕೆ, ಬಾವಲಿಯ ರೆಕ್ಕೆ, ಅವೆಲ್ಲವೂ ಸಹ ನೋಡೋಕ್ಕೆ ಬೇರೆ ಬೇರೆ ಥರ ಕಾಣ್ತವೆ, ಆದರೆ ಅವೆಲ್ಲವೂ ಸಹ ಹಾರಾಟ ಮಾಡೋಕ್ಕೆ ಅಂದರೆ ಒಂದೇ ರೀತಿ ಕೆಲಸವನ್ನು ಮಾಡ್ತವೆ. ಇದು ವ್ಯತ್ಯಾಸವನ್ನು ಕೇಳ್ಬೋದು. ನಾವು ಹೈಡ್ರೋಕಾರ್ಬನ್ ಪಾಠಕ್ಕೆ ಬಂದ್ವಿ ಅಂತಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇರುವಂತಹ ವ್ಯತ್ಯಾಸವನ್ನು ಕೇಳ್ತಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತಂದರೆ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧ ಇರುತ್ತೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕ್ರಿಯಾಶೀಲತೆ ಕಡಿಮೆ ಇರುತ್ತೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಕ್ರಿಯಾಶೀಲತೆ ಜಾಸ್ತಿ ಇರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಯಾವಪ್ಪ ಅಂದರೆ ಆಲ್ಕೇನ್ ಅಂತೇಳಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಲ್ಕೀನ್, ಆಲ್ಕೈನ್, ಇದನ್ನು ಕೇಳ್ಬೋದು. ಅಥವಾ ನೇರ ವಿದ್ಯುತ್ ಪ್ರವಾಹ, ಪರ್ಯಾಯ ವಿದ್ಯುತ್ ಪ್ರವಾಹ, ಅವಕ್ಕಿರುವಂಥ ವ್ಯತ್ಯಾಸ ಕೇಳ್ಬೋದು. ನೇರ ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನ ಕಡೆ ನಡೆಯುತ್ತೆ. ಪರ್ಯಾಯ ವಿದ್ಯುತ್ ಪ್ರವಾಹ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತೆ, ಅಂದರೆ ಬದಲಾವಣೆ ಆಗ್ತಿರುತ್ತೆ ಅಂತ. ನೇರ ವಿದ್ಯುತ್ ಪ್ರವಾಹ ಎಲ್ಲಿ ಬಳಸ್ತೀವಪ್ಪ? ನಾವು ಬ್ಯಾಟ್ರಿಗಳು ಬಳಸ್ತೀವಿ. ಇದನ್ನು ಗೃಹ ಕೈಗಾರಿಕೆ ಅಥವಾ ಗೃಹ ಬಳಕೆಯ ವಿದ್ಯುತ್ತಲ್ಲಿ ನಾವು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಬಳಸ್ತೀವಿ ಅಂತೇಳಿ. ಅಥವಾ ಪೀನದರ್ಪಣ, ನಿಮ್ನ ದರ್ಪಣದ ಬಗ್ಗೆ ವ್ಯತ್ಯಾಸ ಕೇಳ್ಬೋದು. ಪೀನದರ್ಪಣ ಅಂದರೆ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತೆ, ನಿಮ್ನ ದರ್ಪಣದಲ್ಲಿ ತಗ್ಗಾಗಿರುತ್ತೆ. ಪೀನದರ್ಪಣದಲ್ಲಿ ಯಾವಾಗಲೂ ಸಹ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟಾಗುತ್ತೆ.
ನಿಮ್ನ ದರ್ಪಣದಲ್ಲಿ ಯಾವಾಗಲೂ ಸಹ ಸತ್ಯ ಮತ್ತು ತಲೆ ಕೆಳಗಾರಂಥ ಪ್ರತಿಬಿಂಬ ಉಂಟಾಗುತ್ತೆ ಅಂತೇಳಿ. ಸೊ ಪೀನ ದರ್ಪಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ, ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ ಅಂತೇಳಿ. ಇನ್ನು ಅದೇ ರೀತಿಯಾಗಿ ಇದರಲ್ಲಿ ಇದೇ ಥರ ಮಾಡ್ತಾ ಹೋದ್ರೆ ವ್ಯತ್ಯಾಸಗಳಲ್ಲಿ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಕ್ಕಿರುವಂಥ ವ್ಯತ್ಯಾಸ ಕೇಳ್ಬೋದು. ವಾಯುವಿಕ ಉಸಿರಾಟ ಅಂದರೆ ಆಮ್ಲಜನಕದ ಉಪಸ್ಥಿತಿ ನಡೆಯುವಂತಹ ಉಸಿರಾಟ, ಅವಾಯುವಿಕ ಅಂದರೆ ಆಮ್ಲಜನಕದ ಅನುಪಸ್ಥಿತಿ ನಡೆಯುವಂತಹ ಉಸಿರಾಟ. ಇಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗುತ್ತೆ, ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗುತ್ತೆ ಅಂತೇಳಿ. ಅಥವಾ ಜೈವಿಕ ವಿಘಟನೆಯಾಗುವಂತಹ ವಸ್ತುಗಳಿಗೂ ಜೈವಿಕ ವಿಘಟನೆಯಾಗಿರುವ ವಸ್ತುಗಳಿರುವಂತಹ ವ್ಯತ್ಯಾಸ. ಯಾವ ಸರಳ ವಿಭಜನೆ ಕ್ರಿಯೆಯಿಂದ ವಿಘಟನೆಗೆ ಒಳಗಾಗ್ತವೋ ಅವುಗಳ ಜೈವಿಕ ವಿಘಟನೆಗೆ ಒಳಗಾಗುವಂಥ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಯಾವ ವಿಘಟನೆ ಆಗಲ್ಲೋ ಅವನ ವಿಘಟನೆಗೆ ಒಳಗಾಗುವಂತಹ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದು? ಆಹಾರ ಪದಾರ್ಥಗಳ ತ್ಯಾಜ್ಯ ಇರ್ಬೋದು, ಅಥವಾ ತರಕಾರಿ ಸಿಪ್ಪೆ ಇರ್ಬೋದು. ಈ ಕಡೆಗೆ ಬಂದ್ವಿ ಅಂದರೆ ಗಾಜು, DDT ಇವೆಲ್ಲವು, ಅಥವಾ ಪ್ಲಾಸ್ಟಿಕ್. ಸೊ ಇಷ್ಟು ವ್ಯತ್ಯಾಸಗಳಲ್ಲಿ ಯಾವುದಾದ್ರು ಒಂದು ವ್ಯತ್ಯಾಸನ ಕೇಳ್ಬೋದು, ಅಥವಾ ಅಪಧಮನಿ ಮತ್ತು ಅಭಿಧಮನಿಗಿರುವಂಥ ವ್ಯತ್ಯಾಸ ಕೇಳ್ಬೋದು. ಸೊ ಇಷ್ಟನ್ನು ನೀವು ನೋಡ್ಕೊಂಡಿದ್ದಾಗಿದ್ದರೆ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ 3 ಅಂಕಗಳು ನಿಮಗೆ ಸಿಗ್ತವೆ, ಅದಕ್ಕೆ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಆ ಪಾಠದಲ್ಲಿ ಅಂದರೆ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಯಾವನ್ನ ವ್ಯತ್ಯಾಸನ ಕೇಳ್ಬೋದು ಅಂತ ನೋಡ್ಕೊಂಡ್ರೆ ಸುಲಭವಾಗಿ 3 ಮಾರ್ಕ್ಸ್ ನಿಮಗೆ ಸಿಗ್ತವೆ. ನೋಡ್ಕೊಂತೀರಲ್ವ? ಇನ್ನು ನೆಕ್ಸ್ಟ್ ಬಂದ್ವಿ ಅಂತಂದರೆ ನಿಮಗೆ ನಿಯಮಕ್ಕೆ ಸಂಬಂಧಪಟ್ಟಂತೆ 1 ಮಾರ್ಕ್ಸಲ್ಲೂ ಕೇಳ್ಬೋದು, ಅಥವಾ 2 ಮಾರ್ಕ್ಸಲ್ಲೂ ಕೇಳ್ಬೋದು, 3 ಮಾರ್ಕ್ಸಲ್ಲೂ ಕೇಳ್ಬೋದು. ಒಟ್ಟು 12 ನಿಯಮಗಳನ್ನ ನೀವೆಲ್ಲ ಚೆನ್ನಾಗಿ ಕಲ್ತಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಲ್ತಿರ ಎಲ್ಲರೂ. ರಾಶಿ ಸಂರಕ್ಷಣಾ ನಿಯಮ: ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಡೋಬರನಿನ ತ್ರಯಗಳ ನಿಯಮ: ಸದೃಶ ತ್ರಯಗಳ ಪೈಕಿ ಓಕೆ, ಗುಡ್. ಸೊ ನಿಯಮಗಳು ಎಲ್ಲರೂ ಚೆನ್ನಾಗಿ ಓದಿರಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಡೋಬರನ ತ್ರಯಗಳ ನಿಯಮ ಇರ್ಬೋದು, ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮ ಇರ್ಬೋದು, ಮೆಂಡಲೀವ್ನ ಆವರ್ತಕ ನಿಯಮ, ಮಾಸ್ಲೆಯ ಆಧುನಿಕ ಆವರ್ತಕ ನಿಯಮ, ಪ್ರತಿಫಲನ ನಿಯಮಗಳು, ವಕ್ರೀಭವನದ ನಿಯಮಗಳು, ಓಮ್ನ ನಿಯಮ, ಜೌಲ್ನ ಉಷ್ಣೋತ್ಪಾದನ ನಿಯಮ, ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ ನಿಯಮ ಅಥವಾ ಬಲಗೈ ಎಬ್ರಲ್ ನಿಯಮ ಇರ್ಬೋದು, ಫ್ಲೆಮಿಂಗ್ನ ಎಡಗೈ ನಿಯಮ ಅಥವಾ ಫ್ಲೆಮಿಂಗ್ನ ಬಲಗೈ ನಿಯಮ. ಇಷ್ಟು ನಿಯಮಗಳನ್ನ ಸರಿಯಾಗಿ ಕಲ್ತಿದ್ದೇ ಆಗಿದ್ದರೆ ನಿಮಗೆ 4 ಅಂಕಗಳು ಸಿಗ್ತವೆ. ಹೀಗಾಗಿ ಚೆನ್ನಾಗಿ ಓದಬೇಕು. ಇದ್ರ ಜೊತೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಅಥವಾ ಕಾಂತೀಯ ಬಲರೇಖೆಗಳು ಅಂದ್ರೇನು ಆ ಪ್ರಶ್ನೆ ಪ್ರದೇಶವನ್ನು ಕೇಳ್ತಿರ್ತಾರೆ. ಹಾಗಾಗಿ ಇಷ್ಟನ್ನು ಓದ್ಕೊಂಡ್ರೆ ಯಾವುದನ್ನು ನಿಯಮಗಳನ್ನ ಚೆನ್ನಾಗಿ ಕಲ್ತಿದ್ದೆ ಆಗಿದ್ರೆ 4 ಅಂಕಗಳನ್ನ ನೀವು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಂಪಾರ್ಟೆಂಟ್ ಸೈನ್ಸಲ್ಲಿ ಎಲ್ಲರೂ ನಾವು 65-70 ಮಾರ್ಕ್ಸ್ ಬರ್ತಾರೆ. ಆದರೆ ಬಹುತೇಕ ವಿದ್ಯಾರ್ಥಿಗಳು ಎಲ್ಲಿ ತಪ್ಪು ಮಾಡ್ತಾರಪ್ಪ ಅಂದರೆ ಸೈನ್ಸಲ್ಲಿ, ಅದರಲ್ಲೂ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳು ಕೊಟ್ಟಾಗ ಲೆಕ್ಕಗಳನ್ನ ಬಿಟ್ಟು ಬರ್ದಾರು ಜಾಸ್ತಿ ಇದ್ದೀರ. ಈಗ ಯಾರು ಲೆಕ್ಕಗಳನ್ನ ಚೆನ್ನಾಗಿ ಮಾಡ್ತಿರೋ ಅವರು ಔಟ್ ಆಫ್ ಔಟ್ ತೆಗೆಯೋಕ್ಕೆ ಸಾಧ್ಯ. ಹೆಚ್ಚು ಕಡಿಮೆ 8 ಅಂಕಗಳು ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಯಾವ ಪಾಠದಲ್ಲಿ ಬರ್ತವೆ? ಬೆಳಕು, ವಿದ್ಯುತ್ ಶಕ್ತಿ ಪಾಠದಲ್ಲೇ ಹೆಚ್ಚು ಲೆಕ್ಕಗಳು ಬರೋದು. ಬೆಳಕು ಪಾಠಕ್ಕೆ ಬಂದ್ವಿ ಅಂತಂದರೆ ಮಸೂರದ ಸಾಮರ್ಥ್ಯದ ಬಗ್ಗೆ ಅಥವಾ ಮಸೂರದ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕನ ಇದುವರೆಗೂ ಕೇಳಿರೋದು. ಹೀಗಾಗಿ 1/f ಈಕ್ವಲ್ಸ್ ಗೊತ್ತಲ್ವಾ ಸೂತ್ರ? 1/v + 1/u = 1/f. ಈ ಸೂತ್ರವನ್ನು ಬಳಸಿ ನೀವು ಲೆಕ್ಕವನ್ನು ಮಾಡುವಂಥ ಲೆಕ್ಕಗಳನ್ನ ಕೇಳ್ತಾರೆ. ಹೀಗಾಗಿ ಮೊನ್ನೆ ನಿಮಗೊಂದು ಲೆಕ್ಕ ಕೇಳಿದರೆ 4 ಸೆಂಟಿಮೀಟರ್ ಎತ್ತರವಿರುವಂತಹ ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವಂತಹ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ವಸ್ತುವ ಪ್ರತಿಬಿಂಬ ಪಡೆಯಬೇಕು, ಎಷ್ಟು ದೂರದಲ್ಲಿ ಇಡಬೇಕು ಅಂತೇಳಿ ಒಂದು ಲೆಕ್ಕವನ್ನು ಕೇಳಿದರು. ಹೀಗಾಗಿ ನೀವು ಮೊದಲು ನೋಡ್ಕೊಬೇಕು ಏನು ಕೊಟ್ಟಿದ್ದೀರ ಅಂತೇಳಿ ದತ್ತಾಂಶಗಳನ್ನ ಬರ್ಕೊಳ್ಬೇಕು. ವಸ್ತುವಿನ ಗಾತ್ರ, ವಸ್ತುವಿನ ದೂರ, ಸಂಗಮ ಯಾವುದನ್ನು ಕಂಡುಹಿಡಬೇಕು? ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಬೇಕು. ಹೀಗಾಗಿ ಮಸೂರದ ಸೂತ್ರವನ್ನು ಕಲ್ತಿದ್ರೆ
1/v ಪ್ಲಸ್ 1/u ಈಕ್ವಲ್ಸ್ 1/f. ಈ ಸೂತ್ರ ಕಲ್ತಿದ್ದೇ ಆಗಿದ್ದರೆ ಆ ಸೂತ್ರವನ್ನು ಆದೇಶ ಮಾಡಿ ಸುಲಭವಾಗಿ ನೀವು 8 ಅಂಕಗಳನ್ನ ಪಡಿಬೋದು. ಇನ್ನು 2 ಪೇಪರ್ಸಲ್ಲಿ ಕೊಟ್ಟಿರೋದು ಯಾವುದಪ್ಪ ಅಂದರೆ ವಕ್ರತಾ ತ್ರಿಜ್ಯವನ್ನು ಕೊಟ್ಟು ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅಂತೇಳಿ. F = r/2 ಈ ಸೂತ್ರವನ್ನು ಬಳಸಿ ಮಾಡುವಂಥ ಲೆಕ್ಕನ ಕೇಳಿದೆ. ಪ್ರತಿ ಸಲ 2 ಸಲನೂ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ. ಇನ್ನು ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದ್ವಿ ಅಂತಂದರೆ ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ. P = V/V × I ಸೂತ್ರವನ್ನು ಬಳಸಬೇಕಾಗುತ್ತೆ. ಹೀಗಾಗಿ ಫಿಸಿಕ್ಸಲ್ಲಿ ಬಂದ್ವಿ ಅಂದರೆ ಓಮ್ನ ನಿಯಮ ಇರ್ಬೋದು, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಮಸೂರದ ಸೂತ್ರ ಮತ್ತು ಮಸೂರದ ವರ್ಧನೆಯ ಸೂತ್ರ ಅಂತ ಬರುತ್ತೆ. ಈ 4 ಸೂತ್ರಗಳನ್ನ ಚೆನ್ನಾಗಿ ಕಲ್ತಿದ್ದೇ ಆಗಿದರೆ 8 ಮಾರ್ಕ್ಸ್ ನಿಮ್ಮದಾಗುತ್ತೆ. ಬಹುತೇಕ ವಿದ್ಯಾರ್ಥಿಗಳು ಲೆಕ್ಕವನ್ನು ಮಾಡಲ್ಲ, ಕಷ್ಟ ಅಂಥೇಳಿ. ಯಾಕೆ ಕಷ್ಟಪ್ಪ, ನಮಗೆ ಅಲ್ಲಿ ಕೊಟ್ಟಿರುವಂಥ ದತ್ತಾಂಶ ಬರ್ಕೊಂಡ್ರೆ ಮಾತ್ರ ಈಸಿ ಆಗುತ್ತೆ. ಹೀಗಾಗಿ ಸೂತ್ರಗಳನ್ನ ಚೆನ್ನಾಗಿ ಕಲೀರಿ. ಸೂತ್ರ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಲೆಕ್ಕ ಮಾಡೋಕ್ಕೆ ಬರುತ್ತೆ. ಓಮ್ನ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ, ಮಸೂರದ ಸೂತ್ರ, ಮಸೂರದ ವರ್ಧನೆಯ ಸೂತ್ರ, 4 ಸೂತ್ರ ಕಲಿತ್ರೆ ಸಾಕು, 8 ಅಂಕಗಳು ನಿಮ್ಮದಾಗ್ತವೆ. ಸೊ ಮಾಡ್ತಿರಲ್ವಾ? ಸೊ ಲೆಕ್ಕಗಳು ಚೆನ್ನಾಗಿ ಕಲಿತ್ರೆ ನಿಮಗೆ 8 ಅಂಕಗಳು ನಿಮ್ಮದಾಗ್ತವೆ. ಇನ್ನು ಡೆಫಿನೇಷನ್ಸ್, ಪ್ರತಿ ಸಲನೂ ಸಹ ಡೆಫಿನೇಷನ್ನ ಕೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋದು ಯಾವ ಪಾಠಗಳಪ್ಪ ಅಂದರೆ ಬೆಳಕು ಮತ್ತು ವಿದ್ಯುತ್ ಶಕ್ತಿ ಪಾಠ. ಈ ಪಾಠದಲ್ಲಿ ಜಾಸ್ತಿ ಡೆಫಿನೇಷನ್ನ ಕೇಳ್ತಾರೆ. ಅದನ್ನು ಬಿಟ್ಟರೆ ಹೈಡ್ರೋಕಾರ್ಬನ್ ಪಾಠ. ಸೊ ಬೆಳಕು ಪಾಠಕ್ಕೆ ಬಂದ್ವಿ ಅಂದರೆ ದರ್ಪಣ ಧ್ರುವ, ದೃಕ್ಕೇಂದ್ರ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನ ಅಕ್ಷ, ಪ್ರಧಾನ ಸಂಗಮ, ಸಂಗಮ ದೂರ, ಅಪರ್ಚರ್. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಆದರೂ ಕೇಳ್ಬೋದು ಅಥವಾ ಟೋಮಾಸ್ ಕ್ವಶನ್ ಆದರೂ ಕೇಳ್ಬೋದು. 4 ಅಂಕಗಳು ಇಲ್ಲಿ ಬರ್ತದೆ. ಗೋಲಿಯ ದರ್ಪಣದ ಮಧ್ಯ ಬಿಂದುವನ್ನು ನಾವು ದರ್ಪಣದ ಧ್ರುವ ಅಂತ ಕರಿತೀವಿ. ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಅಂತ ಕರಿತೀವಿ. ಮಸೂರದ ಪ್ರತಿಫಲಿಸುವಂತಹ ವಕ್ರ ಮೇಲ್ಮೈಗೋಳದ ಕೇಂದ್ರವನ್ನು ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ. ಮಸೂರದ ಪ್ರತಿಫಲಿಸುವಂತಹ ಭಾಗವನ್ನು ಹೊಂದಿರುವಂತಹ ಗೋಳದ ತ್ರಿಜ್ಯವನ್ನು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ದೃಕ್ ಕೇಂದ್ರ ಮತ್ತು ವಕ್ರತಾ ಕೇಂದ್ರಗಳನ್ನು ಸೇರಿಸುವಂತಹ ಕಾಲ್ಪನಿಕ ರೇಖೆಗೆ ನಾವು ಪ್ರಧಾನಾಕ್ಷ ಅಂತ ಕರಿತೀವಿ. ಏನು ಕರಿತೀವಿ? ಪ್ರಧಾನಾಕ್ಷ. ಇನ್ನು ಮಸೂರದಲ್ಲಿ ಅಥವಾ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಪ್ರತಿಫಲಿಸುವ ಅಥವಾ ವಕ್ರೀಭವನ ಹೊಂದುವಂತಹ ಬಿಂದುವಿಗೆ ನಾವು ಪ್ರಧಾನ ಸಂಗಮ ಅಂತ ಕರಿತೀವಿ. ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರ ಇವುಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ. ಇನ್ನು ಅಪರ್ಚರ್ ಅಂತೇಳಿ ಲಾಸ್ಟ್ ಕೇಳಿದರು. ದರ್ಪಣದ ಪ್ರತಿಫಲಿಸುವಂತಹ ಮೇಲ್ಮೈನ ವ್ಯಾಸವನ್ನು ಅಪರ್ಚರ್ ಅಂತ ಕರಿತೀವಿ. ಅಥವಾ ವಕ್ರೀಭವನ ಸೂಚ್ಯಾಂಕ ಅಂತೇನಾದರೂ ಕೇಳ್ಬೋದು. 2 ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಬೆಳಕಿನ ದಿಕ್ಕಿನಲ್ಲಿ ಬದಲಾವಣೆ ಉಂಟಾಗುವಂಥ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೀವಿ. ಇನ್ನು ಮಸೂರ ಸಾಮರ್ಥ್ಯ ಅಂತಲೂ ಸಹ ಕೆಲವೊಂದ್ಸಲಿ ಕೇಳಿದ್ದಾರೆ. ಮಸೂರದ ಸಂಗಮ ದೂರದ ವಿಲೋಮ ಅನುಪಾತವನ್ನು ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ. ಇದರ ಏಕಮಾನ ಡಯಾಪ್ಟರ್ ಅಂತೇಳಿ, ಏಕಮಾನ ಡಯಾಪ್ಟರ್. ಇನ್ನು ಅದೇ ರೀತಿ ವಿದ್ಯುತ್ ಶಕ್ತಿಯಲ್ಲೂ ಸಹ ಕೆಲವೊಂದು ಡೆಫಿನೇಷನ್ಸ್ನ ಪ್ರತಿ ಸಲ ಕೇಳ್ತಾನೆ ಇದ್ದಾರೆ. ವಿದ್ಯುತ್ ಮಂಡಲ ಅಂದ್ರೇನು ಅಂತೇಳಿ, ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ರೋಧ, ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತೀವಿ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ನಿರ್ದಿಷ್ಟ ಕ್ಷೇತ್ರ ಮೂಲಕ ಪ್ರವಹಿಸುವಂತಹ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದಂಥ ಕೆಲಸವನ್ನು ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ವಾಹಕದಲ್ಲಿ ಪ್ರವಹಿಸುವಂಥ ಆವೇಶಗಳ ಪ್ರವಾಹವನ್ನು ವಿರೋಧಿಸುವಂಥ ಅಥವಾ ನಿರೋಧಿಸುವಂತಹ ಗುಣವನ್ನು ನಾವು ವಿದ್ಯುತ್ ರೋಧ ಅಂತ ಕರಿತೀವಿ. ವಿದ್ಯುತ್ ರೋಧ ಏಕಮಾನ ಓಮ್ ಅಂತೇಳಿ. ಇನ್ನು ರಿಯೋಸ್ಟಾಟ್ ಅಂತ ಕೇಳ್ತಾರೆ. ವಿದ್ಯುತ್ ವಿಭವಾಂತರ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವಂತಹ ಸಾಧನವನ್ನು ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಅಥವಾ ಈ ಪಾಠದಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು. ವಾಹಕದ ರೋಧ ಅವಲಂಬಿಸಿರುವಂತಹ ಅಂಶಗಳ ಬಗ್ಗೆ 2 ಅಂಕಗಳಿಗೆ ಕೇಳ್ಬೋದು. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ. ಇದನ್ನು ಬಿಟ್ಟರೆ
ನೆಕ್ಸ್ಟ್ ಹೈಡ್ರೋಕಾರ್ಬನಿಗೆ ಬಂದರೆ ಕೆಟನೀಕರಣ ಅಂದರೆ ಏನು, ಸಮಾಂಗತೆ ಅಂದರೆ ಏನು ಅಂತ ಪ್ರಶ್ನೆನ ಕೇಳ್ಬೋದು. ಕೆಟನೀಕರಣ ಅಂದರೆ ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವಂತಹ ಕ್ರಿಯೆಗೆ ನಾವು ಕೆಟನೀಕರಣ ಅಂತ ಕರಿತೀವಿ. ಕೆಟನೀಕರಣ 3 ವಿಧದಲ್ಲಿ ನಡೆಯುತ್ತೆ: ನೇರ ಸರಪಳಿ, ಕವಲು ಸರಪಳಿ ಮತ್ತು ಮುಚ್ಚಿದ ಸರಪಳಿ. ಈ ಪ್ರಶ್ನೆ ಕೇಳ್ಬೋದು. ಅಥವಾ ಕಾರ್ಬನ್ ಟೆಟ್ರಾವೇಲೆನ್ಸಿ ಏಕೆ ಅಂತ ಕೇಳ್ಬೋದು, ಅಥವಾ ಸಮಾಂಗತೆ ಅಂದರೆ ಏನು ಅಂತೇಳಿ ಕೇಳ್ಬೋದು. ಒಂದೇ ರೀತಿಯ ಅಣುಸೂತ್ರ, ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವಂತಹ ಗುಣಲಕ್ಷಣವನ್ನು ನಾವು ಸಮಾಂಗತೆ ಅಂತ ಕರೀತೀವಿ. ಅಥವಾ ಅನುರೂಪ ಶ್ರೇಣಿಗಳು ಅಂತ ಪ್ರಶ್ನೆ ಕೇಳ್ಬೋದು. ಇನ್ನು ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂತೆ 4 ಅಂಕಗಳು ಪ್ರತಿ ಸಲ ಕೇಳ್ತಾರೆ. ಯಾವ ಗುಣಲಕ್ಷಣಗಳು? ಲೋಹ ಅಥವಾ ಅಲೋಹ, ಇವುಗಳ ಭೌತಿಕ ಲಕ್ಷಣ ಅಥವಾ ರಾಸಾಯನಿಕ ಲಕ್ಷಣದ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಲೋಹಗಳು ಭೌತ ಲಕ್ಷಣಕ್ಕೆ ಬಂದ್ವಿ ಅಂದರೆ ಕೊಠಡಿಯ ತಾಪದಲ್ಲಿ ಘನಸ್ಥಿತಿಯಲ್ಲಿರುತ್ತವೆ. ಲೋಹಗಳು ಒಳೆಯುತ್ತವೆ. ಲೋಹಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವನ್ನು ಹೊಂದಿರುತ್ತವೆ. ಲೋಹಗಳು ವಿದ್ಯುತ್ ವಾಹಕಗಳು ಅಂತ. ಇದಕ್ಕೆ ಆಪೋಸಿಟ್ ಇರೋದು ಯಾವುದಪ್ಪ ಅಂದರೆ ಅಲೋಹಗಳು. ಅಂದರೆ ಲೋಹಗಳ ಭೌತಿಕ ಲಕ್ಷಣ ಅಥವಾ ರಾಸಾಯನಿಕ ಲಕ್ಷಣದ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಥವಾ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣದ ಬಗ್ಗೆ ಪ್ರತಿ ಸಲ ಪ್ರಶ್ನೆ ಬರುತ್ತೆ. ಅಯಾನಿಕ್ ಸಂಯುಕ್ತಗಳು ಇವು ಘನವಸ್ತುವಾಗಿರ್ತವೆ, ನೀರಲ್ಲಿ ಕರಗುತ್ತವೆ ಮತ್ತು ಹೆಚ್ಚಿನ ಕರಗುವ ಕುದಿಯುವ ಬಿಂದುವನ್ನು ಹೊಂದಿದ್ದಾವೆ ಅಂತ. ಇಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲಿಗೆ 67 ಮಾರ್ಕ್ಸ್ ಆಯಿತು. ಇನ್ನೂ 13 ಮಾರ್ಕ್ಸ್ ಉಳೀತು. 13 ಮಾರ್ಕ್ಸಲ್ಲಿ ಏನು ಕೇಳ್ಬೋದು? ಈ 13 ಮಾರ್ಕ್ಸಲ್ಲಿ ಯಾವುದಾದ್ರೂ ಕಾರಣ ಕೊಡಿ ಅಂತ ಪ್ರಶ್ನೆ ಕೇಳ್ಬೋದು. ವೈಜ್ಞಾನಿಕ ಕಾರಣ ಕೊಡಿ ಅಂತೇಳಿ. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕಗಳು, ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ವಾಹಕಗಳು ಏಕೆ? ಈ ರೀತಿ ಪ್ರಶ್ನೆ ಕೇಳ್ಬೋದು. ಅಥವಾ ನಿಮಗೆ ಒಂದು ಸುತ್ತಿಗೆ ಕೊಟ್ಟು, ಒಂದು ವಸ್ತುವನ್ನು ಕೊಟ್ಟು ಇದು ಯಾವುದು ಅಂತೇಳಿ ಕಂಡುಹಿಡಿರಿ ಅಂತಲೂ ಪ್ರಶ್ನೆ ಕೇಳ್ಬೋದು. ಅದು ಲೋಹನೋ ಅಲೋಹನೋ ಕಂಡುಹಿಡಿದ ಪ್ರಶ್ನೆ ಕೇಳ್ಬೋದು. ಸುತ್ತಿಗೆ, ಬ್ಯಾಟ್ರಿ ಅವೆಲ್ಲ ಕೊಟ್ಟು, ಸುತ್ತಿಗೆಯಿಂದ ಯಾವುದಾದ್ರು ವಸ್ತು ಜೋರಾಗಿ ಹೊಡೆದಾಗ ಶಬ್ದ ಬಂತು ಅಂದರೆ ಲೋಹ, ಬರಲಿಲ್ಲ ಅಂದರೆ ಅಲೋಹ. ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಪಾಸ್ ಆಯಿತು ಅಂದರೆ ಲೋಹ, ಪಾಸ್ ಆಗಲಿಲ್ಲ ಅಂದರೆ ಅಲೋಹ. ಇಂತಹ ಅನ್ವಯಿಕ ಪ್ರಶ್ನೆಗಳನ್ನ ಕೇಳ್ಬೋದು. ಕಾರಣ ಕೊಡಿ, ಅನ್ವಯಿಕ ಪ್ರಶ್ನೆಗಳು, ಜೊತೆಗೆ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಡೆಪ್ತ್ ನಾಲೆಡ್ಜ್ ಅಂದರೆ ಅದನ್ನು ಹೆಚ್ಚು ಅರ್ಥ ಮಾಡ್ಕೊಂಡು ಹೆಚ್ಚು ತಿಳುವಳಿಕೆ ಹೊಂದಿರುವಂಥ ಪ್ರಶ್ನೆಗಳು, ಇಷ್ಟು ನಾನು ನಿಮಗೆ ಕೇಳ್ಬೋದು. ಜೊತೆಗೆ ಇನ್ನು 3 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಬಿಟ್ಟಿದ್ದೀನಿ. ಯಾವುದಪ್ಪ ಅಂತಂದರೆ, ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಏನಂತ, ನಾವು ಸಂತಾನೋತ್ಪತ್ತಿ ಪಾಠಕ್ಕೆ ಬಂದ್ವಿ ಅಂತಂದರೆ ಪ್ರತಿ ಸಲನೂ ಸಹ 3 ಅಂಕಗಳಿಗೆ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಯಾವುದು? ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು, ಇದಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಗಳು ಬರ್ತಾವೆ ಆ ಪಾಠದಲ್ಲಿ. ಅಂಡಾಶಯ, ಫಿಲೋಪಿಯನ್ ನಾಳ, ಗರ್ಭಕೋಶ ಮತ್ತು ಗರ್ಭಕೋಶದ ಕಂಠಿ, ಇವು ಭಾಗಗಳು ಮತ್ತು ಅವು ಏನು ಕೆಲಸ ಮಾಡ್ತವೆ. ಚಿತ್ರ ಕೇಳಲ್ಲ, ಆದರೆ ಅಲ್ಲಿರುವಂತಹ ಭಾಗಗಳು ಏನು ಕೆಲಸವನ್ನು ಮಾಡ್ತವೆ ಅಂತೇಳಿ. ಅಂಡಾಶಯ ಅಂಡಾಣುವನ್ನು ಉತ್ಪಾದನೆ ಮಾಡ್ತವೆ.
ಪ್ರತಿ ತಿಂಗಳು ಸಹ ಪರ್ಯಾಯವಾಗಿ ಉತ್ಪಾದನೆಯನ್ನು ಅಂಡಾಶಯ ಮಾಡುತ್ತೆ. ಫೆಲೋಪಿಯನ್ ನಾಳ ಅಂತ ಬರುತ್ತೆ. ಇದು ಅಂಡವು ನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುವಂತಹ ಭಾಗ. ಗರ್ಭಕೋಶ ಅಂದರೆ ಭ್ರೂಣದ ಬೆಳವಣಿಗೆಯಂತಹ ಭಾಗ. ಗರ್ಭಕೋಶದ ಕಂಠನ ಗರ್ಭಕೋಶವನ್ನು ಸೇರಿಸುವಂತಹ ಭಾಗ. ಅಥವಾ ಗಂಡು ಸ್ತನೋತ್ಪತ್ತಿಯ ಭಾಗಗಳು ಮತ್ತು ಅವುಗಳ ಕಾರ್ಯದ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಂದರೆ ವೃಷಣ ವೀರ್ಯಾಣುಗಳನ್ನ ಉತ್ಪಾದನೆ ಮಾಡುತ್ತೆ. ವೃಷಣ ಚೀಲ, ವೃಷಣಗಿರುವಂತಹ ಭಾಗ ದೇಹದ ತಾಪಕ್ಕಿಂತ ಕಡಿಮೆ ತಾಪ ಇರುವಂಥ ಕಾರ್ಯವನ್ನು ನಿರ್ವಹಿಸುತ್ತೆ. ವೀರ್ಯನಾಳ ವೀರ್ಯಾಣುವನ್ನು ಸಾಗಿಸುವಂಥ ನಾಳ ಪ್ರಾಸ್ಪೇಟ್ ಗ್ರಂಥಿ ಅಂತ ಬರುತ್ತೆ. ಇದು ರಾಸಾಯನಿಕ ಮತ್ತು ಕಿಣ್ವಗಳನ್ನ ಒಳಗೊಂಡಿರುವಂತಹ ಒಂದು ರಾಸಾಯನಿಕ ವಸ್ತುವನ್ನು ಉತ್ಪಾದನೆ ಮಾಡುತ್ತೆ. ವೀರ್ಯ ಕೋಶಿಕೆ ಅಂತ ಬರುತ್ತೆ. ಇದು ವೀರ್ಯಾಣುವನ್ನು ದ್ರವ ಸೇರ್ಪಡೆಯನ್ನು ಮಾಡುತ್ತೆ. ಅಂದರೆ ಈ ಪಾಠದಲ್ಲಿ ಹೆಣ್ಣು ಸ್ತನೋತ್ಪತ್ತಿಯ ಭಾಗ ಮತ್ತು ಗಂಡು ಸಂತಾನೋತ್ಪತ್ತಿಯ ಭಾಗ ಇದಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಗಳು ಬರ್ತವೆ. ಅಥವಾ ಋತುಚಕ್ರದ ಬಗ್ಗೆ ಕೇಳ್ಬೋದು, ಅಥವಾ ಗರ್ಭ ನಿರೋಧಕ ಸಾಧನಗಳ ಬಗ್ಗೆ ಮತ್ತು ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ಬೋದು. ಸೊ ಹಾಗಾಗಿ ಇದು ಗೊತ್ತಿರಬೇಕು. 3 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತವೆ. ಯಾವುದಪ್ಪ ಅಂದ್ರೆ ಅವು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಅವುಗಳ ಕಾರ್ಯಗಳು, ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಅವುಗಳ ಕಾರ್ಯಗಳು, ಮತ್ತು ವಿವಿಧ ಗರ್ಭ ನಿರೋಧಕ ಸಾಧನಗಳ ಬಗ್ಗೆ ಪ್ರತಿ ಸಲ ಕೇಳ್ತಾರೆ. ಇದನ್ನು ಕೇಳಲಿದ್ರೆ ಅಲ್ಲಿ ಕೇಳ್ತಾರೆ. ಹೀಗಾಗಿ ನೈಸರ್ಗಿಕ ವಿಧಾನ, ಯಾಂತ್ರಿಕ ವಿಧಾನ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನ ಅಂತೇಳಿ ಬರ್ತವೆ. ಸೊ ಇಷ್ಟು ನಾವು ಓದಿದರೆ ಅಲ್ಲಿಗೆ 70 ಅಂಕಗಳು ಬಂದವು. ಇದು ಸೇರಿ 67 + 3 70 ಆದವು. ಇನ್ನು 10 ಅಂಕಗಳು ಯಾವ ಕೇಳ್ಬೋದಪ್ಪ ಅಂದರೆ ಅನ್ವಯಿಕ ಪ್ರಶ್ನೆ ಕೇಳ್ಬೋದು. ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಓದಿದ್ದೇ ಆಗಿದ್ದರೆ ಸೈನ್ಸಲ್ಲಿ ಸುಲಭವಾಗಿ ನೀವು 80ಕ್ಕೆ 80 ಅಂಕಗಳನ್ನ ಗಳಿಸ್ಬೋದು. ಸೈನ್ಸಲ್ಲಿ ಪಾಸ್ ಆಗೋದು ತುಂಬ ಸುಲಭ, ಆದರೆ ಸೈನ್ಸಲ್ಲಿ ಸ್ಕೋರ್ ಮಾಡೋದು ತುಂಬ ಕಷ್ಟ. ಸ್ಕೋರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಪ್ಲ್ಯಾನ್ ಪ್ರಕಾರ ಓದಬೇಕಾಗುತ್ತೆ. ಹೀಗಾಗಿ ಎಲ್ಲ ಪಾಠದಲ್ಲಿ ಬರುವಂತಹ ಡೆಫಿನೇಷನ್ಸ್ನ ಒಂದು ಕಡೆಗೆ ಓದ್ಕೊಂತ ಹೋಗಿ ವ್ಯತ್ಯಾಸಗಳು ಯಾವ ಕೇಳ್ಬೋದು ನಿಮಗೆ ಗೊತ್ತಾಗಿದೆ. ಸೊ ಯಾವ ಪಾಠದಲ್ಲಿ ಚಿತ್ರ ಬರುತ್ತೆ ನಿಮಗೆ ಗೊತ್ತಾಗಿದೆ. ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಯಾವ ಪಾಠದಲ್ಲಿ ಏನು ಓದಬೇಕು ಅಂತೇಳಿ. ಹೀಗಾಗಿ ಸೊ ಎಲ್ಲರೂ ಇದೇ ಥರ ಪ್ಲ್ಯಾನ್ ಪ್ರಕಾರ ಓದಿದ್ದೇ ಆಗಿದ್ದರೆ ವಿಜ್ಞಾನದಲ್ಲಿ ತುಂಬ ಸುಲಭವಾಗಿ ನೀವು 80ಕ್ಕೆ 80 ಅಂಕಗಳು ನಿಮ್ಮ ಕೈಲಿ ಇರ್ತವೆ. ಹೀಗಾಗಿ ಲೆಕ್ಕಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಲೆಕ್ಕಗಳಲ್ಲಿ ವ್ಯತ್ಯಾಸ ಆಗಬಾರ್ದು ಅಂದರೆ ನಿಮಗೆ ಸೂತ್ರಗಳನ್ನ ಚೆನ್ನಾಗಿ ಕಲಿತು ಹೋಗಿ ಅಷ್ಟೇ. ಮಸೂರರ ಸೂತ್ರ ಇರ್ಬೋದು, ಓಮ್ನ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಈ ಸೂತ್ರವನ್ನು ಕಲ್ತಿದ್ರೆ ಸುಲಭವಾಗಿ ನಿಮಗೆ ಲೆಕ್ಕನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟಲ್ಲದೇ ಸೈನ್ಸಲ್ಲಿ ಪಾಸಕ್ಕೆ ಹೇಳಿದೆ. ಪಾಸಕ್ಕೆ ಇಷ್ಟೇ ದಾರಿ, 16 ಮಾರ್ಕ್ಸು ಚಿತ್ರಗಳು ಬರ್ತವೆ. ಡೆಫಿನೇಷನ್ಸ್ ಕಲೀರಿ, ನಿಯಮಗಳ ಕಲೀರಿ. ನಾವೇನು ಬುತ್ತಿ ಅನ್ನುವಂಥ ಪಾಸಿಂಗ್ ಪ್ಯಾಕೇಜ್ ಅಂತ ಕೊಟ್ಟಿದ್ದೀವಿ, ಅದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮಾತ್ರ. ಆ ಮಕ್ಕಳು ಮಾತ್ರ ಫಾಲೋ ಅಪ್ ಮಾಡಿದರೆ ಸುಲಭವಾಗಿ ಪಾಸ್ ಆಗ್ತಾರೆ. ಸ್ಕೋರ್ ಮಾಡಬೇಕು, ನಾನು 80ಕ್ಕೆ 80 ಅಂಕ ಗಳಿಸ್ಬೇಕು ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ಟೆಕ್ಸ್ಟ್ ಬುಕ್ಕನ್ನು ಯಾರು ಚೆನ್ನಾಗಿ ಓದ್ತಿರೋ, ಅಥವಾ ವಿಜ್ಞಾನ ಕಿರಣ ಅಂತ ಒಂದು ಹಳೆಯ ಒಂದು ಬುಕ್ ಇತ್ತು, ನಿಮ್ಮ ಹತ್ರ ನೋಟ್ಸ್ ಇರ್ಬೋದು, ಅದನ್ನು ಯಾರು ಚೆನ್ನಾಗಿ ಓದ್ತಿರೋ, ಯಾರು ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋ, ಯಾರು ಲೆಕ್ಕ ಕೂತ್ಕೊಂಡು ಮಾಡ್ತಿರೋ ಅವರು ಮಾತ್ರ 80ಕ್ಕೆ 80 ಅಂಕಗಳನ್ನ ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಿಮಗೆ ಒತ್ತಡ ಕಡಿಮೆ ಇದೆ. ಆಲ್ರೆಡಿ 5 ಸಬ್ಜೆಕ್ಟ್ ಮುಗಿದೋಗಿರೋದ್ರಿಂದ ಉಳಿದಿದ್ದು ಒಂದೇ ಒಂದು ಸಬ್ಜೆಕ್ಟ್. ಈಗ ಈ ಒಂದು ಸಬ್ಜೆಕ್ಟನ್ನು ಒಂದು ಅಕ್ಷರನ ಬಿಡದಂತೆ ನೀವು ಓದಿದ್ದೇ ಆಗಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸ್ಕೋರು ಜಾಸ್ತಿ ಆಗ್ತದೆ. ರೈಟ್.